ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಕೊರೋನಾ ಹೋಯ್ತು, ಇನ್ನು ಜೀವನ ಸರಾಗ ಅಂತ ಇದ್ದ ಜನರಿಗೆ ಮತ್ತೊಂದು ಎಚ್ಚರಿಕೆಯ ಗಂಟೆ ಬಡಿತಾ ಇದೆ. ಹಾಗಾದ್ರೆ ಎಲ್ಲರೂ ಎಚ್ಚೆತ್ತುಕೊಳ್ಬೇಕಾದ ಸಮಯನ ಇದು. ಇದೇ ವಿಷಯದೊಂದಿಗೆ ಇವತ್ತಿನ ಚರ್ಚಾ ಕಾರ್ಯಕ್ರಮ ಆರಂಭಿಸ್ತಾ ಇದ್ದೀವಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕರುನಾಡಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಟೆನ್ಷನ್. ಕರ್ನಾಟಕಕ್ಕೂ ಲಗ್ಗೆ ಇಟ್ಟ ಕೊರೋನಾ ರೂಪಾಂತರಿ. ರಾಜ್ಯದಲ್ಲಿ 35 ಜನರಿಗೆ JN1 ವೈರಸ್. ರಾಜಧಾನಿ ಬೆಂಗಳೂರಲ್ಲಿ 20 ಮಂದಿಗೆ JN1 ವೈರಸ್ ಪತ್ತೆಯಾಗಿದೆ. ಕೊರೋನಾದಿಂದ ಮೃತಪಟ್ಟ 3ರಲ್ಲಿ ಈ ಉಪತಳಿ ಕಂಡು ಬಂದಿದೆ. ಕೇರಳ, ಗೋವಾ, ಮಹಾರಾಷ್ಟ್ರ ಬಳಿಕ ಕರುನಾಡಲ್ಲಿ JN1 ಹಾವಳಿ. ಜನವರಿಯಲ್ಲಿ ಕೊರೋನಾ ಸೋಂಕು ಮತ್ತಷ್ಟು ಉಲ್ಬಣ ಆಗತ್ತಾ? ಪಾಸಿಟಿವ್ನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕದಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಕರಣ ಪತ್ತೆಯಾಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಬೆಂಗಳೂರು ಒಂದರಲ್ಲೇ 20 ಕೇಸ್ಗಳು ಪತ್ತೆಯಾಗಿವೆ ಇಲ್ಲಿವರೆಗೆ. ಮೈಸೂರಿನಲ್ಲಿ 4, ಮಂಡ್ಯದಲ್ಲಿ 3, ರಾಮನಗರ, ಬೆಂಗಳೂರು ಗ್ರಾಮಾಂತರ ಮತ್ತು ಕೊಡಗು, ಚಾಮರಾಜನಗರದಲ್ಲಿ ತಲಾ 1 ಪ್ರಕರಣ ಇಲ್ಲಿವರೆಗೆ ಕಂಡು ಬಂದಿದೆ. ಒಟ್ಟು 35 ಕೇಸ್ಗಳು. ಕೊರೋನಾ ಉಪತಳಿ JN1 ಎಂಟ್ರಿ ಬೆನ್ನಲ್ಲೇ ಸರ್ಕಾರ ಅಲರ್ಟ್ ಆಗಿದೆ. ಇವತ್ತು ಕ್ಯಾಬಿನೆಟ್ ಉಪ ಸಮಿತಿಯಿಂದ ಮಹತ್ವದ ಮೀಟಿಂಗ್ ಇರುತ್ತೆ. ಕೊರೋನಾ ರೂಪಾಂತರಿಯನ್ನ ಕಟ್ಟ ಹಾಕೋದಕ್ಕೆ ಟಫ್ ರೂಲ್ಸ್ ಜಾರಿ ಮಾಡ್ತಾರಾ? ವೈರಸ್ ಕಟ್ಟಿ ಹಾಕೋದಕ್ಕೆ ಟಫ್ ರೂಲ್ಸ್ ಜಾರಿ ಮಾಡುತ್ತಾ ಸರ್ಕಾರ? ಇವತ್ತು ಮಧ್ಯಾಹ್ನ 12 ಗಂಟೆಗೆ ಕೋವಿಡ್ ಉಪ ಸಮಿತಿಯ ಹೈ ವೋಲ್ಟೇಜ್ ಸಭೆ ಇರುತ್ತೆ. ಹಾಗೆ ನ್ಯೂ ಇಯರ್ ಸೆಲೆಬ್ರೇಷನ್ ನ ಭವಿಷ್ಯ ಕೂಡ ಇವತ್ತೇ ನಿರ್ಧಾರ ಆಗುತ್ತೆ. ಟಫ್ ರೂಲ್ಸ್ ಭವಿಷ್ಯ ನಿರ್ಧರಿಸುತ್ತಾ ಕೋವಿಡ್ ಉಪ ಸಮಿತಿ. ಸಚಿವ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. JN1 ಸೋಂಕು ನಿಯಂತ್ರಣಕ್ಕೆ ಹೊಸ ಮಾರ್ಗಸೂಚಿ ಪ್ರಕಟವಾಗುತ್ತಾ? ಕೋವಿಡ್ ಆತಂಕದ ಬೆನ್ನಲ್ಲೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈಗಾಗಲೇ ಅಲರ್ಟ್ ಮಾಡಲಾಗಿದೆ. ಮಾಕ್ ಡ್ರಿಲ್ ಮಾಡಿ ಸರ್ಕಾರಿ ಆಸ್ಪತ್ರೆಗಳಿಂದ ಸರ್ಕಾರಕ್ಕೆ ವರದಿ ಸಲ್ಲಿಕೆಯಾಗಿದೆ. ಕೆಲವು ಕಡೆ ಎಲ್ಲ ಸ್ವಯಂ ಪ್ರೇರಿತರಾಗಿ ಜನ ಟೆಸ್ಟ್ ಮಾಡಿಸಿಕೊಳ್ಳುತ್ತಿದ್ದಾರೆ. ಹಾಗಾದ್ರೆ ಈ ಕೊರೋನಾ ಉಪತಳಿ JN1 ನಿಜಕ್ಕೂ ಡೇಂಜರ್ ಆಗತ್ತಾ? ಲಸಿಕೆ ಪಡೆದವರಿಗೂ ಈ ವೈರಸ್ ಅಟ್ಯಾಕ್ ಆಗೋ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಚಳಿಗಾಲದಲ್ಲಿ ಕೊರೋನಾ ಉಪತಳಿ ಹಾವಳಿ ಹೆಚ್ಚಾಗುತ್ತಾ? ಹೊಸ ವರ್ಷಕ್ಕೆ ಕೊರೋನಾ ಹೊಸ ತಳಿ ಶಾಕ್ ಕೊಡುತ್ತಾ ಅನ್ನೋದು ಸದ್ಯದ ಪ್ರಶ್ನೆ. ಕೊರೋನಾ ಕಂಟಕ ಎದುರಿಸೋದಕ್ಕೆ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ವೈದ್ಯರು, ತಜ್ಞರು ಇದ್ದಾರೆ. ಕಂಪ್ಲೀಟ್ ಮಾಹಿತಿನ ಕೊಡ್ತಾರೆ. ವೀಕ್ಷಕರೇ, ರೂಪಾಂತರಿಯ ಬಗ್ಗೆ ಟೆನ್ಷನ್ ಮಾಡಿಕೊಳ್ಳಬೇಕಾದ ಅವಶ್ಯಕತೆ ಇದೆಯಾ? ಈ ರೂಪಾಂತರಿಯಿಂದ ಎಷ್ಟು ಡೇಂಜರ್ ಇದೆ?
ಚಳಿಗಾಲ ಇದೆ, ಈ ಡಿಸೆಂಬರ್ ಜನವರಿ ಬಂತು ಅಂತ ಹೇಳಿದ್ರೆ ಕೊರೋನಾದಿಂದ ನಾವೆಲ್ಲರೂ ಆತಂಕಕ್ಕೊಳಗಾಗಿದ್ವಿ, ಬಹಳಷ್ಟು ಸಮಸ್ಯೆಯನ್ನ ಜನ ಅನುಭವಿಸಿದ್ರು. ಅಂಥದ್ದೇ ಸಿಚುವೇಶನ್ ಮತ್ತೆ ಬರುತ್ತಾ? ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ತಜ್ಞರಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. IAPSMನ ಕಾರ್ಯದರ್ಶಿ ಹಾಗೂ ಸಾಂಕ್ರಾಮಿಕ ರೋಗ ತಜ್ಞರಾದಂತಹ ಡಾಕ್ಟರ್ ಸುನೀಲ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈವಿಕ ವಿಜ್ಞಾನಿಯಾದ ಡಾಕ್ಟರ್ ರಿಷಿಕೇಶ್ ದಾಂಬ್ಲೆ ಅವರು ನಮ್ಮೊಂದಿಗಿದ್ದಾರೆ. ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಿಷಿಕೇಶ್ ದಾಂಬ್ಲೆ ಅವರೇ, ನಿಮ್ಮಿಂದನೇ ಆರಂಭಿಸ್ತೀವಿ. ಕೊರೋನಾ ಕಾಲನ ನೆನೆಸ್ಕೊಂಡ್ರೆ ಈ ಕ್ಷಣಕ್ಕೂ ಒಂದು ನಿಮಿಷ ಎಲ್ರಿಗೂ ಮನಸ್ಸು ಮೈ ನಡಗತ್ತೆ. ಬಹಳಷ್ಟು ಕುಟುಂಬಗಳು ಇದರಿಂದ ಅನುಭವಿಸಿದ್ವು, ಬಹಳಷ್ಟು ಕುಟುಂಬಗಳು ತಮ್ಮ ಆಪ್ತರನ್ನ ಕಳೆದುಕೊಂಡಿದ್ವು. ಈ ಕೊರೋನಾ ಅಂದ ತಕ್ಷಣ ಆ ಭಯ ಜನರಲ್ಲಿ ಏನ್ ಕಾಡುತ್ತೆ ಅಂದ್ರೆ ಅಂಥ ದಿನ ಬರದೇ ಇರಲಿ ಅಂತ. ಈ JN1 ಈಗೊಂದು ಚೂರು ಟೆನ್ಷನ್ ಕೊಡ್ತಾ ಇದೆ. ನೀವು ಹಿರಣ್ಯಕಶಿಪು ಅಂತ ಕೇಳಿರ್ಬೋದು, ದೊಡ್ಡ ವರ ಪಡ್ಕೊಂಡಂತೆ. ಅಂದ್ರೆ ಗಂಡಸರಿಂದ ಸಾವು ಬರಬಾರ್ದು, ಹೆಂಗಸರಿಂದ ಸಾವು ಬರಬಾರ್ದು, ಹಗಲು ಬರಬಾರ್ದು, ರಾತ್ರಿ ಬರಬಾರ್ದು, ಮನುಷ್ಯನಿಂದ ಪ್ರಾಣಿಯಿಂದ ಬರಬಾರ್ದು, ಈ ರೀತಿ ಹಲವು ವರಗಳನ್ನು ಪಡ್ಕೊಂಡು ಬಂದ ವೈರಸ್ ಇದು. ಪ್ರಥಮವಾಗಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡೋದು ತುಂಬಾ ಈಸಿ. ಒಬ್ಬರಿಂದ ಒಬ್ಬರಿಗೆ ಲಕ್ಷಣ ಇಲ್ಲದೆ ಇರುವವರಿಂದಲೂ ಹರಡಬಹುದು. ಆದ್ರಿಂದ ನನ್ನ ಹತ್ರ ಈಗ ನನಗೆ ಕಾಯಿಲೆ ಇರಬಹುದು, ಲಕ್ಷಣ ಇಲ್ಲದೆ ನನ್ನ ಹತ್ರ ಇರ್ಬೋದು, ನಾನು ಇವರಿಗೆ ಆ ಕಾಯಿಲೆಯನ್ನು ಕೊಡಬಹುದು. ಸೊ ಇದರಿಂದಾಗಿ ಗುಪ್ತವಾಗಿ ಇದು ಹರಡಲು ಸಾಧ್ಯ. ಮೂರನೇದು, ಇದಕ್ಕೆ ಮ್ಯೂಟೇಷನ್ ಆಗುವ ಸಾಧ್ಯತೆ ತುಂಬ ಇರೋದ್ರಿಂದ ಇಮ್ಯೂನ್ ಎಸ್ಕೇಪ್ ಆಗ್ಬೋದು ನಮ್ಮ ದೇಹದಲ್ಲಿ. ಸೊ ಈ ರೀತಿ ನೀವು ನೋಡ್ತಾ ಹೋದರೆ ಹಲವು ವರಗಳನ್ನು ಪಡ್ಕೊಂಡಿದ್ದರಿಂದ ನಾವು ಜಾಗ್ರತೆ ಇರಬೇಕು. ಮುಂಜಾಗ್ರತಾ ಕ್ರಮ ಔಪಚಾರಿಕವಾಗಿ ಸರ್ಕಾರ ಮಾಡಲೇಬೇಕು. ಈಗಲೇ ಖಂಡಿತ ಸ್ವಲ್ಪ ಕ್ರಮ ಕೈಗೊಳ್ತಾರೆ. ಯಾಕಂದರೆ ನಿನ್ನೆ ನೀವು ಕ್ರಿಸ್ಮಸ್ ದಿವಸ MG ರೋಡ್ ನೋಡಿದರೆ ಅಲ್ಲಿ MG ರೋಡ್ ಕ್ರಾಸ್ ಮಾಡೋಕ್ಕೆ ನನಗೆ 2.5 ಗಂಟೆ ಬೇಕಾಯಿತು. ಅಷ್ಟು ಕ್ರೌಡ್ ಇತ್ತು. ಅಂಥ ಕ್ರೌಡ್ ಇರುವಾಗ ಯಾರೂ ಮಾಸ್ಕ್ ಹಾಕಿರಲಿಲ್ಲ. ಹಾಕದೇ ಇರೋದು ಸರಿಯಲ್ಲ. ಇದು ದೊಡ್ಡ ಧರ್ಮ ಸಂಕಟ ಆಗತ್ತಾ ಅಂತ ಕೇಳಿದರೆ ತುಂಬ ಹೇಳೋದು ಕಷ್ಟ. ಆಗುವ ಸಾಧ್ಯತೆ ಕಡಿಮೆ ಅಂತ ತೋರುತ್ತೆ ಧರ್ಮ ಸಂಕಟ. ಆದರೂ ಕೆಲವರಿಗೆ ತೊಂದರೆ ಬರ್ಬೋದು. ನಾನು ಯಾವಾಗಲೂ ಹೇಳ್ತೀನಿ, 0.02% ಮಾರ್ಟಾಲಿಟಿ ಈಗ. ಅಂದರೆ 1 ಲಕ್ಷ ಜನರಿಗೆ ಬಂದರೆ ಒಬ್ಬರು ಸತ್ತೋಗ್ತಾರೆ. ಆ ಒಬ್ಬರು ನಮ್ಮ ಮನೆಯವರಾದರೆ ಅಥವಾ ಇತರರ ಮನೆಯವರಾದರೆ ಆ ಮನೆಯವರಿಗೆ ಅದು 100%. ಆದ್ದರಿಂದ ಇದು ಕೊಲ್ಲುವ ಶಕ್ತಿ ಇರುವಂತಹ ವೈರಸ್ ಆದ್ದರಿಂದ ನಾವು ಜಾಗ್ರತೆ ಪಡಬೇಕು. ಮುಂದೆ 2019-20 ಬಂದಂಗೆ ಬರತ್ತಾ ಅಂತ ಕೇಳಿದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರುತ್ತೆ. ಅಷ್ಟು ಆತಂಕಕಾರಿ ಅಲ್ಲ ಅಂತ ಆತಂಕ ಪಡುವ ಅಗತ್ಯ ಇಲ್ಲ. ಆದರೆ ಮ್ಯೂಟೇಷನ್ ಆದರೆ ಏನು ಬೇಕಾದರೂ ಆಗ್ಬೋದು. ಸೊ ಇದು ಅಪಘಾತ ಆಗ್ಬೋದಾ ಅಂತ ಕೇಳಿದರೆ ವೇಗವಾಗಿ ಚಲಿಸ್ತಾ ಇದ್ರೆ ಅಪಘಾತ ಆಗುವ ಸಾಧ್ಯತೆ ಇದೆ. ಅಪಘಾತ ಆದ ನಂತರನೂ ಅಲ್ಲಿ ಸೀಟ್ ಬೆಲ್ಟ್ ನೀವು ಎಲ್ಲ ಹಾಕೊಂಡಿದ್ರೆ ಸಾವನ್ನಪ್ಪದೇನೂ ಇರಬಹುದು. ಸೊ ಅದೇ ರೀತಿ ಇಲ್ಲಿ ನೀವು ICUಗೆ ಹೋಗದೇನೂ ಇರಬಹುದು, ICUಗೆ ಹೋಗಲೂಬಹುದು. ಸೊ ಇದೆಲ್ಲ ತುಂಬ ಪ್ರೆಡಿಕ್ಷನ್ ಮಾಡಲು ಕಷ್ಟ. ಆದರೆ ಪ್ರಿವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ರೈಟ್. ಶ್ವಾಸಕೋಶ ತಜ್ಞರಾದಂಥ ಡಾಕ್ಟರ್ ಸಂದೀಪ್ ಅವರು ನಮ್ಮನ್ನ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸಂದೀಪ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಸುನೀಲ್, ಸಾಂಕ್ರಾಮಿಕ ಅಂದ ತಕ್ಷಣವೇ ಒಂದು ರೀತಿ ಆತಂಕ. ನಾನು ನಿನ್ನೆ ಹಿಂಗೆ ಆಚೆ ಹೋಗಿದ್ದಾಗ ನೋಡ್ತಾ ಇದ್ದೆ, ಬಹಳಷ್ಟು ಜನ ಆಗಲೇ ಮಾಸ್ಕ್ ಹಾಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅಂದರೆ ಸ್ವಯಂ ಪ್ರೇರಿತರಾಗಿ ಮಾಸ್ಕ್ ಹಾಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಿಂಗಿದ್ದೊಂದು ಎಚ್ಚರಿಕೆ ಇದ್ದರೆ ಬಹುಶಃ ಇದನ್ನು ಎದುರಿಸೋದು ಬಹಳ ಸುಲಭ ಅಂತ ಅನ್ಸುತ್ತೆ. ಖಂಡಿತವಾಗ್ಲೂ ಈಗ ನೋಡಬೇಕಾದ್ರೆ ಪ್ರತಿಯೊಂದು ವರ್ಷದಲ್ಲಿ ನಾವು ನೋಡಿದಾಗ ಕೂಡ ಈಗ ಡಿಸೆಂಬರ್, ಜಾನ್ವರಿ ಮತ್ತು ಫೆಬ್ರವರಿ ಏನಿದೆ ತುಂಬ ಕ್ರೂಷಿಯಲ್ ಇರುತ್ತೆ. ಯಾವಾಗಲೂ ಈ ಹಂತದಲ್ಲೇ ಕೇಸಸ್ ಯಾಕೆ ಜಾಸ್ತಿ ಆಗುತ್ತೆ? ಒಂದು, ಕೋಲ್ಡ್ ಕ್ಲೈಮೇಟ್ ಇದೆ ವಿಚ್ ಈಸ್ ಫೇವರಬಲ್ ಫಾರ್ ಇದು ಏನು ವೈರಸ್ ಗ್ರೋತ್ ಅಂತ. ಆಮೇಲೆ ವೈರಸ್ ಹರಡಕ್ಕೆ ಭಾಳ ಸುಲಭ ಆಗುತ್ತೆ. ಹಾಗಾಗಿ ಎರಡನೇದು ವರ್ಷ ಎಂಡ್ ಇರುತ್ತೆ, ರಜಾ ಇರುತ್ತೆ, ಜನಗಳು ಒಟ್ಟಾಗಿ ಸೇರೋವಂಥ ಸಾಧ್ಯತೆ ಇರುತ್ತೆ. ಸೊ ನ್ಯೂ ಇಯರ್ ಇರ್ಬೋದು, ಕ್ರಿಸ್ಮಸ್ ಇರ್ಬೋದು, ರಜೆಗಳನ್ನು ಉಪಯೋಗಿಸೋ ಹಬ್ಬ ಹರಿದಿನ ಈ ಒಂದು ಹಂತದಲ್ಲಿ ಜನ ಸೇರೋವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಜಸ್ಟ್ ವೈರಸ್ ಇರುತ್ತೆ. ಎರಡೂ ಇರೋದ್ರಿಂದ ಖಂಡಿತವಾಗ್ಲೂ ಈ ಒಂದು ಹಂತದಲ್ಲಿ ಆಗುತ್ತೆ. ಆ್ಯಂಡ್ ಯಾವಾಗಲೂ ನಾವು ಇದನ್ನು ನೋಡ್ತಾ ಹೋದಾಗ ಟ್ರೆಂಡು ಕೇರಳದಿಂದ ಜಾಸ್ತಿ ಆಗುತ್ತೆ ಆ್ಯಂಡ್ ಅದು ಕರ್ನಾಟಕಕ್ಕೆ ಬರುತ್ತೆ. ಈಗ ನಮ್ಮ ದೇಶದಲ್ಲಿ ಈ ಕೇಸಸ್ಗಳು ನೋಡ್ತಾ ಹೋದಾಗ ಒಂದು 4,000 ಆ್ಯಕ್ಟಿವ್ ಕೇಸ್ ಅಂತ ಹೇಳ್ತೀವಿ. ಅದರಲ್ಲಿ ಕೇರಳ ಫಸ್ಟ್ ಇದೆ, ಕರ್ನಾಟಕ ಸೆಕೆಂಡ್ ಇದೆ. ಬಟ್ ಇದು ಆತಂಕ ಪಡುವಂಥ ಸ್ಥಿತಿ ಇಲ್ಲ. ಯಾಕಂದರೆ ಈಗ ನಮ್ಮ ಕೇಸಲ್ಲೂ ನಮ್ಮ ರಾಜ್ಯದಲ್ಲಿ ನೋಡಿದಾಗ 436 ಕೇಸ್ ಇದೆ. ಅದರಲ್ಲಿ 91% ಅಂದರೆ ಆಲ್ಮೋಸ್ಟ್ 400 ಕೇಸಸ್ಸು ಹೋಮ್ ಐಸೋಲೇಷನಲ್ಲಿ ತೊಗೊತಾ ಇದ್ದಾರೆ. ಅಂದರೆ ಅದು ಮೈಲ್ಡ್ ಕೇಸಸ್ ಅಂತೀವಿ. ಮಾಡ್ರೇಟ್ ಕೇಸಸ್ ಅಂತ ನೋಡಿದಾಗ ಅದು ಒಂದು 6% ಇದೆ. ಇನ್ನು ಸಿವಿಯರ್ ಕೇಸ್ ನೋಡಿದ್ರೆ ICU ಅಲ್ಲಿ 3% ಇದೆ. ಈ ವೈರಸ್ನ ವಿಶೇಷತೆ ಏನಪ್ಪ ಅಂದರೆ ಇದು ಒಮಿಕ್ರಾನ್ದು
ಒಂದು ಸಬ್ ಲೀನಿಯೇಜ್ ಅಂತ ಹೇಳ್ತೀವಿ, ಒಮಿಕ್ರಾನ್ ಒಂದು ವೇರಿಯಂಟು. ಸೊ ಅದರದ್ದು ಲೀನಿಯೇಜ್ ಇರೋದ್ರಿಂದ ಒಮಿಕ್ರಾನ್ ವಿಶೇಷತೆ ಏನಂದ್ರೆ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಮಾಡ್ತಾ ಹೋಗುತ್ತೆ, ಬಟ್ ಸಿವಿಯಾರಿಟಿ ಕಮ್ಮಿ ಇರುತ್ತೆ. ಸೊ ಇದನ್ನ ನಾವು ನೋಡ್ತಾ ಹೋದಾಗ ಇದರಿಂದ ಒಂದು ಏನು ಹೊಸ ಆತಂಕ ಸೃಷ್ಟಿ ಮಾಡುತ್ತೆ ಅಂದ್ರೆ ಖಂಡಿತವಾಗ್ಲೂ ಈಗಿನ ಸ್ಥಿತಿಯಲ್ಲಿ ನೋಡಿದಾಗ ಡೆಫಿನೆಟ್ಲಿ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿವಿಯಾರಿಟಿ ಇರೋದ್ರಿಂದ ಒಂದು ಪ್ಯಾನಿಕ್ ಆಗುವಂಥ ಅಥವಾ ಭಯ ಬಿಡುವಂಥದ್ದು ಅವಶ್ಯಕತೆ ಸದ್ಯದ ಪರಿಸ್ಥಿತಿಲಿಲ್ಲ. ಬಟ್ ಆದರೂ ಜನಗಳು ಜಾಗೃತರಾಗಿರಬೇಕು. ಮಾಸ್ಕ್ ಏನು ಕಡ್ಡಾಯ ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತ ಯಾವುದೇ ಒಂದು ಕಾಯಿಲೆ ಇರಲಿ, ಸಾಂಕ್ರಾಮಿಕ ರೋಗ ತಜ್ಞನಾಗಿ ನಾನು ಏನು ಹೇಳೋದಪ್ಪ ಅಂದರೆ ಸರ್ಕಾರ ಎಲ್ಲ ಕೆಲಸ ಮಾಡಲಿಕ್ಕಾಗಲ್ಲ. ಜನರಿಗೆ ತಮ್ಮ ಆರೋಗ್ಯ ತಮ್ಮ ಜವಾಬ್ದಾರಿಲಿ ಇರಬೇಕು. ಮಾಸ್ಕ್ ಧರಿಸೋದು ಮತ್ತು ಏನು ಈಗೊಂದು ಹಂತದಲ್ಲಿ ಇಂಡೋರ್ ಒಳಾಂಗಣದಲ್ಲಿ ಜಾಸ್ತಿ ಜನ ಸೇರೋದು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ಲಿ ಈಗ ನಾವು ಡೆತ್ ರಿಪೋರ್ಟ್ ಕೂಡ ಇದರಲ್ಲಿ ನೋಡ್ತಾ ಹೋದಾಗ ವಯಸ್ಸಾದವ್ರಿಗೆ ಜಾಸ್ತಿ ಇದೆ, ಮತ್ತು ಕೋಮಾರ್ಬಿಡಿಟೀಸ್ ಇರೋದು ಅವರಿಗೆ, ಅಥವಾ ವ್ಯಾಕ್ಸಿನ್ ತಗೊಳ್ದೇ ಇರೋದು. ಸೊ ಹಾಗಾಗಿ ಇವರೆಲ್ಲ ಒಂಥರ ರಿಸ್ಕ್ ಗ್ರೂಪ್ ಅಂತ ಹೇಳ್ತಾರೆ. ಹಾಗಾಗಿ ಇವರು ಇನ್ನೂ ಅತಿ ಜಾಗೃತರಾಗಿರಬೇಕು ಅಂತ ಹೇಳ್ತೀವಿ. ಅದ್ರ ಜೊತೆ ಪ್ರೆಗ್ನೆಂಟ್ ವುಮೆನ್ ಇರ್ಬೋದು, ಮತ್ತು ಚಿಕ್ಕ ಮಕ್ಕಳು ಕೂಡ, ಬಿಕಾಸ್ ಇವರೆಲ್ಲ ಒಂಥರ ವಲ್ನರಬಲ್ ಗ್ರೂಪು. ಸೊ ಹಾಗಾಗಿ ಈ ಒಂದು ಹಂತದಲ್ಲಿ ಜನಗಳು ಒಂದು ವೈಯಕ್ತಿಕ ನಿರ್ಣಯ ತಗೊಂಡು, ಈಗ ನೋಡಿ ಜಪಾನ್ ಅಂತ ದೇಶದಲ್ಲಿ ಜನಗಳು ಹೊರಗೆ ಹೋದಾಗ ಮಾಸ್ಕ್ ಹಾಕೇ ಹಾಕ್ತಾರೆ ಕಡ್ಡಾಯವಾಗಿ. ಅಲ್ಲಿ ನೀವು ಯಾವುದೇ ಈ ಕೇಸಸ್ ನೋಡಿದಾಗ ಏರ್ ಪೊಲ್ಯೂಷನ್ನಿಂದ ಇರ್ಬೋದು ಅಥವಾ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಇರ್ಬೋದು ತುಂಬ ಕಮ್ಮಿ ಇದೆ. ಸೊ ಹಾಗಾಗಿ ನಮ್ಮ ದೇಶದಲ್ಲಿ ಕೂಡ ಜನಗಳು ಒಂದು ಸ್ವಯಂ ಪ್ರೇರಿತರಾಗಿ ಮಾಡೋಕ್ಕೆ ಶುರು ಮಾಡಿದರೆ ಈ ಒಂದು ಇದರಲ್ಲಿ ತಡೆಗಟ್ಬೋದು. ಸದ್ಯದ ಪರಿಸ್ಥಿತಿಯಲ್ಲಿ ಪ್ಯಾನಿಕ್ ಆಗುವಂಥ ಸಿಚುವೇಶನ್ ಏನಿಲ್ಲ, ಬಟ್ ಜಾಗೃತರಾಗಿರಬೇಕು. ರಿಷಿಕೇಶ್ ದಾಂಬ್ಲೆ ಅವರೇ, ಈ ಸಾಮಾನ್ಯವಾಗಿ ರೂಪಾಂತರಿ ಅಂತ ನಾವು ಮಾತಾಡ್ತೀವಲ್ಲ, ಈ ಮೂಲ ವೈರಸ್ಸಿಗಿಂತ ರೂಪಾಂತರಿಗಳು ಹೆಚ್ಚು ಡೇಂಜರಸ್ಸಾ ಅಥವಾ ಕಡಿಮೆ ಆತಂಕಕಾರಿನಾ? ನಿಮಗೆ ರೂಪಾಂತರಿ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನೀವು ಹಾಗಲಕಾಯಿ ನೋಡಿದ್ದೀರಾ? ನೀವು ಬದನೆಕಾಯಿ ಉದ್ದದ ಅದೇ ರೀತಿ ಬದನೆಕಾಯಿ ನೋಡಿದ್ದೀರಾ? ಹಾಗಲಕಾಯಲ್ಲಿ ಉಬ್ಬು ತಗ್ಗು ತುಂಬ ಜಾಸ್ತಿ ಇರುತ್ತೆ. ಉಬ್ಬು ತಗ್ಗು ಜಾಸ್ತಿ ಇದೆ ಅಂದರೆ ಪ್ರೋಟೀನ್ಗಳಲ್ಲಿ ಅದರಲ್ಲಿ ತುಂಬ ಎಪಿಟೋಪ್ಸ್ ಅಂತೀವಿ, ಎಪಿಟೋಪ್ಸ್ ಜಾಸ್ತಿ ಇವೆ. ಸೊ ಎಪಿಟಾಪ್ಸ್ ಜಾಸ್ತಿ ಇದ್ದಷ್ಟು ರೂಪಾಂತರಿ ಆಗುವ ಸಾಧ್ಯತೆ ಜಾಸ್ತಿ. ಎಪಿಟಾಪ್ಸ್ ಕಮ್ಮಿ ಇದ್ದಷ್ಟು, ಫಾರ್ ಎಕ್ಸಾಂಪಲ್ ಪೋಲಿಯೋದಲ್ಲಿ ಎಪಿಟಾಪ್ಸ್ ತುಂಬಾ ಕಡಿಮೆ, ಅದರಲ್ಲಿ 1-2 ಉಬ್ಬು ತಬ್ಬುಗಳಿವೆ. ಆ ಉಬ್ಬು ತಬ್ಬುಗಳಿಗೆ ಆಂಟಿಬಾಡೀಸ್ ಹೋಗಿ ಕಚ್ಚಿ ಅದನ್ನ ಕೊಲ್ತವೆ. ಆ 1-2 ಮಾತ್ರ ಇರೋದ್ರಿಂದ ಅವರ ರೂಪಾಂತರಿ ಆಗೋ ಸಾಧ್ಯತೆ ಕಡಿಮೆ. ಸೊ ಇಲ್ಲಿ ಹಲವು ಇರೋದ್ರಿಂದ ರೂಪಾಂತರಿ ಆಗೋ ಸಾಧ್ಯತೆ ಜಾಸ್ತಿ. 1400 ಉಬ್ಬು ತಬ್ಬುಗಳಿವೆ. ಅದನ್ನ ನಮ್ಮ ಆಂಟಿಬಾಡೀಸ್ ಅದನ್ನ ಕಂಡು ಹುಡುಕ್ಬೋದು, ಅದಕ್ಕೆ ಅಟ್ಯಾಕ್ ಮಾಡ್ಬೋದು. ಸೊ ಇದರಿಂದ ಏನಾಗ್ಬೋದು, ಒಂದು ರೂಪಾಂತರಿ ಆದರೆ ಅದು ಶಕ್ತಿಯುತವಾಗ್ಬೋದು, ವೀಕ್ ಆಗ್ಬೋದು, ಅಥವಾ ಏನು ಆಗದೇನೂ ಇರ್ಬೋದು. ಆಲ್ ಡಿಪೆಂಡ್ಸ್. ಈಗ ಫಾರ್ ಎಕ್ಸಾಂಪಲ್ ಸ್ಪೈಕ್ ಗ್ಲೈಕೋಪ್ರೋಟೀನ್ ಅಂತ ಹೇಳುವ ಜಾಗದಲ್ಲಿ ರೂಪಾಂತರ, ಲಾಸ್ಟ್ ಟೈಮ್ ಡೆಲ್ಟಾ ವೈರಸ್ ರೂಪಾಂತರ ಆಗಿತ್ತು. 38 ಈ ನಾನು ಹೇಳಿದ ಚಿಹ್ನೆಗಳು ರೂಪಾಂತರಿ ಆಗಿತ್ತು. ಅದರಿಂದಾಗಿ ಜೀವಕೋಶದ ಒಳಗಡೆ ಹೋಗುವ ಶಕ್ತಿ ಜಾಸ್ತಿ ಆಯ್ತು, ಅದಕ್ಕೆ ಸ್ಪ್ರೆಡೆಬಿಲಿಟಿ ಜಾಸ್ತಿ ಆಯಿತು. ಅದರಿಂದಾಗಿ ನಮ್ಮ ಶ್ವಾಸಕೋಶಕ್ಕೆ ಹೋಗಿ ತುಂಬ ಜನರಿಗೆ ನ್ಯೂಮೋನಿಯಾ ಬಂದು ಜನ ಸತ್ತೋದ್ರು. ಸೊ ಇದು ಅಗೈನ್ ಯೂಶುವಲಿ ರೂಪಾಂತರಿ ಆದರೆ ವೀಕ್ ಆಗುತ್ತೆ. ಆದರೆ ಹಲವು ಮಿಲಿಯ ಅಂದರೆ ಇದು ರೂಪಾಂತರಗಳು 1-2 ಅಲ್ಲ, ಒಂದು ದಿವಸಕ್ಕೆ ಲಕ್ಷ ಕೋಟಿ ರೂಪಾಂತರಿ ಆಗ್ತಾ ಇರುತ್ತೆ. ಅದರಲ್ಲಿ ಒಂದು ರೂಪಾಂತರಿ ಸ್ಟ್ರಾಂಗ್ ಆದರೆ ಅದು ಅಲ್ಲಿ ಜಾಸ್ತಿಯಾಗಿ ನಮಗೆ ಫೇಟಲ್ ಆಗಲಿಕ್ಕೂ ಸಾಕು. ಸೊ ಈಗ JN1 ಏನು ರೂಪಾಂತರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. JN1 ರೂಪಾಂತರಿ ಇಸ್ ಫಾಸ್ಟ್ ಸ್ಪ್ರೆಡಿಂಗ್, ಸ್ವಲ್ಪ ಸ್ಟ್ರಾಂಗ್ ಆಗಿರುವಂತಹ ವೈರಸ್ಸೇ. ಆದರೆ ಭಾರತ ದೇಶದಲ್ಲಿ ಈಗ ಆಲ್ರೆಡಿ ಕರ್ನಾಟಕದಲ್ಲೇ 30 ಜನರಿಗೆ ಬಂದಿದೆ ಅಂತ ಹೇಳಿದ್ರೆ ಒಂದು 3000 ಜನರಿಗಿಂತಲೂ ಜಾಸ್ತಿ ಜನರಿಗೆ ಬಂದಿರುತ್ತೆ. ಅಷ್ಟು ಜನರಿಗೆ ಸಾವು ನೋವು ಬರದೇ ಇರೋದ್ರಿಂದ ನಮ್ಮ ದೇಹ ಬಹುಶಃ ಅದನ್ನು ತಡೆಗಟ್ಟಲು ಶಕ್ತಿಯುತವಾಗಿದೆ. ನಮ್ಮ ವ್ಯಾಕ್ಸಿನ್ ಆಗಲಿ, ನಮ್ಮಲ್ಲಿರುವ ರೋಗ ನಿರೋಧಕ ಶಕ್ತಿ ಆ ವೈರಸ್ ಅನ್ನ ತಡೆ ಹಿಡಿಯಲು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾವು ತಿಳ್ಕೋಬಹುದು. ರೈಟ್. ಸಂದೀಪ್ ಅವರು ನಮ್ಮ ಜೊತೆ ಇದ್ದಾರೆ, ಶ್ವಾಸಕೋಶ ತಜ್ಞರು. ಸಂದೀಪ್ ಅವರೇ, ಕೊರೋನಾ 1 ಮತ್ತು 2 ಈ ವರ್ಷಗಳೇನಿದ್ವು ಜನ ಬಹಳ ನರಳಾಟ, ಅದರಲ್ಲೂ ಸ್ಪೆಷಲಿ 2ನೇ ವರ್ಷದಲ್ಲಿ ಬಹಳ ನರಳಾಟ ಅನುಭವಿಸಿದ್ರು. ಶ್ವಾಸಕೋಶ ಸಂಬಂಧಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿದ್ರು. ಈಗ JN1 ಬಗ್ಗೆ ಒಂದಷ್ಟು ಆತಂಕ, ಒಂದಷ್ಟು ಪ್ರಶ್ನೆ, ಈ ರೂಪಾಂತರಿ ಯಾವ ರೀತಿ ಸಮಸ್ಯೆ ಶ್ವಾಸಕೋಶದ ಮೇಲೆ ಮಾಡಬಹುದು ಅನ್ನೋ ಪ್ರಶ್ನೆಗಳಿವೆ. ಹಾಗಾಗಿ ಯಾವ ರೀತಿ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು ಅಂತೀರಿ? ಈ ಉಪತಳಿಯ ಬಗ್ಗೆ ವೈದ್ಯ ವಲಯದಲ್ಲಿ ಏನು ಹೇಳ್ತಿದ್ದಾರೆ ಸರ್? ಆಕ್ಚುಲಿ ಏನಂತಂದ್ರೆ, ಇದು ವೈರಸ್ಗಳಲ್ಲಿ ರೂಪಾಂತರ ಆಗ್ತಕ್ಕಂಥದ್ದು ಅದರ ನಿಯಮ. ಅಂದ್ರೇನು, ಸಿ ದ ಥಿಂಗ್ ಈಸ್ ಆಂಟಿಜೆನಿಕ್ ಶಿಫ್ಟ್ ಟು ಆಂಟಿಜೆನಿಕ್ ಡ್ರಿಫ್ಟ್ ಅಂತ ನಾವು ಹೇಳಿ. ನೋಡಿ, ಯಾವುದೇ ಒಂದು ಡ್ರಿಫ್ಟ್ ಎಲ್ಲ ಆಗ್ತಾ ಇರೋದೆಲ್ಲ ಏನಂದ್ರೆ ಡ್ರಿಫ್ಟ್. ಯೂಶುವಲಿ ಏನಂತಂದ್ರೆ ಶಿಫ್ಟ್ ಅಂತ ಆಗೋದು ಮತ್ತೆ ಅದೇ ಲೆವೆಲ್ಗೆ ಪವರ್ಫುಲ್ ಆಗಿ ಬರ್ತಕ್ಕಂಥ ಚಾನ್ಸಸ್ ಬಹಳ ಬಹಳ ಕಡಿಮೆ. ಯಾಕೆಂತಂದ್ರೆ ಶಿಫ್ಟ್ ಅಂತ ಆಗೋದು ಯೂಶುವಲಿ 8 years 10 yearsಗೆ ಒಂದ್ಸತಿ ಆಂಟಿಜೆನಿಕ್ ಶಿಫ್ಟ್ ಆಗುತ್ತೆ.
ಈ 6 ಮಂತ್ಸಿಗೆ ಒಂದ್ಸತಿ ಅಥವಾ 1 ಇಯರ್ 2 ಇಯರ್ಗೆ ಒಂದ್ಸತಿ ಆಂಟಿಜೆನಿಕ್ ಡ್ರಿಫ್ಟ್ ಆಗ. ಸೊ ಇವೆಲ್ಲ ಏನ್ ನಾವು ವೇರಿಯಂಟ್ಸ್ ಅಂತ ನಾವೇನ್ ನೋಡ್ತಾ ಇದೀವಲ್ಲ, ದೇ ಆರ್ ಆಲ್ ಮೋಸ್ಟ್ಲಿ ಡ್ಯೂ ಟು ದ ಡ್ರಿಫ್ಟ್, ನಾಟ್ ದ ಶಿಫ್ಟ್. ಓಕೆ. ಸೊ ಡ್ರಿಫ್ಟ್ ಆದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಆಲ್ರೆಡಿ ಇವತ್ತು 1.5 ಬಿಲಿಯನ್ ನಾವು ಪಾಪ್ಯುಲೇಷನ್ ಇದೀವಿ ಅಂದ್ರೆ ಆಲ್ಮೋಸ್ಟ್ 99.9% have already got infected with COVID in one or the other way in the past 2 years. ಸೊ ಹಾಗಾಗಿ ಅವರಲ್ಲಿ ಕೋವಿಡ್ ವಿರುದ್ಧ ಸ್ವಲ್ಪ ಮಟ್ಟಿನ ರೋಗ ನಿರೋಧಕ ಶಕ್ತಿ ಇದ್ದೇ ಇರ್ತದೆ. ಓಕೆ. ಸೊ ಆಂಟಿಜೆನಿಕ್ ಡ್ರಿಫ್ಟ್ ಆಗಿ ಬಂದಾಗ ಏನಾಗುತ್ತೆ, ಅದು ಬರೀ ಇನ್ಫೆಕ್ಷನ್ ಕಾಸ್ ಮಾಡುತ್ತೆ, ಪ್ಲಸ್ ಅದರ ಸಿವಿಯಾರಿಟಿ ಅಷ್ಟೊಂದು ಇರೋದಿಲ್ಲ. ಸೊ ಹಾಗಾಗಿ ಇವೆಲ್ಲ ಏನ್ ತಳಿಗಳು ನಾವೇನ್ ನೋಡ್ತಾ ಇದೀವಿ, ಇದೇನು JN1 ಏನಿದೆಯಲ್ಲ, ಇಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದ ಆಂಟಿಜೆನಿಕ್ ಡ್ರಿಫ್ಟ್ ಅಂಡ್ ದೇರ್ ಫಾರ್ ದ ಸಿವಿಯರಿಟಿ ಇಸ್ ನಾಟ್ ಹೈ. ನಾವು ಕಣ್ಣಾರೆ ನೋಡ್ತಾ ಇದೀವಿ, ನಾನೇ ಒಂದು 8 ಕೇಸ್ ನೋಡಿದ್ದೀನಿ. ಸೊ 8 ಕೇಸ್ ನಲ್ಲಿ ಎಲ್ಲವೂ ಕೂಡ ಏನಂತಂದ್ರೆ ಮೈಲ್ಡ್ ವೆರೈಟಿನೇ ಇದಾವೆ ಹೊರತು ಬೇರೆ ಇನ್ಯಾವು ಕೂಡ ಸಿವಿಯರ್ ಹೋಗ್ತಕ್ಕಂತ ಕೇಸಸ್ ಅನ್ನ ನಾವು ನೋಡಿಲ್ಲ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ, ಈಗ ಆಲ್ರೆಡಿ ನಮಗೆ ಕೋವಿಡ್ ಅಂದ್ರೆ ಏನು, ಅದು ಯಾವ ರೀತಿ ಬಿಹೇವ್ ಮಾಡ್ತದೆ, ಅದನ್ನ ನಾವು ಯಾವ ರೀತಿ ಟ್ಯಾಕಲ್ ಮಾಡಬೇಕು ಅಂತಕ್ಕಂತ ಮನವರಿಕೆ ನಮ್ಮಲ್ಲೂ ಇದೆ ವೈದ್ಯರಾಗಿ, ಹಾಗೂ ಪೇಷಂಟ್ಸ್ ಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿನ ಅವೇರ್ನೆಸ್ ಇದೆ. ಕರೆಕ್ಟ್. ಹಾಗಾಗಿ ನಾವೇನು ಹೇಳೋದು ಅಂತಂದ್ರೆ, ನಿಮ್ಮ ಏನು ರೊಟೀನ್ ಪ್ರಿವೆಂಟಿವ್ ಮೆಥಡ್ಸ್ ಏನಿದಾವೆ ಅದನ್ನ ಫಾಲೋ ಮಾಡಿ. ನಿಮಗೆ ಕೆಮ್ಮು, ನೆಗಡೆ, ಶೀತ, ಜ್ವರ ಆ ತರದ್ ಏನಾದ್ರು ಬಂತು ಅಂತಂದ್ರೆ ಸ್ವಲ್ಪ ನನಗೂ ಕೋವಿಡ್ ಇರಬಹುದು ಅಂತಕ್ಕಂತ ಒಂದು ಮುನ್ನೆಚ್ಚರಿಕೆ ವಹಿಸ್ಕೊಂಡು, ಸೊ 1 or 2 ಡೇಸ್ ನಲ್ಲಿ ಅದು ಕಡಿಮೆ ಆಗ್ಲಿಲ್ಲ ಅಂತಂದ್ರೆ ನಿಮ್ಮ ತಜ್ಞ ವೈದ್ಯರನ್ನ ಕಾಡ್ತಕ್ಕಂಥದ್ದನ್ನ ಮಾಡಿದ್ರೆ, ನಾವು ಲಾಸ್ಟ್ ಟೈಮ್ ಆಗತಕ್ಕಂತ ಏನೇನು ಡಿಸಾಸ್ಟರ್ ಅಂತ ನಾವೇನಂದ್ವಿ ಆ ತರದ್ ಆಗ್ತಕ್ಕಂಥದ್ದನ್ನ ತುಂಬಾ ಅವಾಯ್ಡ್ ಮಾಡ್ಬೋದು. ಈ ಸತಿ ನನ್ನ ಒಂದು ಅನುಭವದಲ್ಲಿ ಬಂದಿರೋ ಪ್ರಕಾರ ಮೈಲ್ಡರ್ ವೆರೈಟಿನೇ ಜಾಸ್ತಿ ಇರೋದ್ರಿಂದ ಯಾರು ಯಾವುದೇ ರೀತಿಯಾದಂತಹ ಆತಂಕಕ್ಕೆ ಒಳಗಾಗಬೇಕಾದಂತ ಅವಶ್ಯಕತೆ ಇಲ್ಲ. ರೈಟ್ ಸರ್, ವಾಪಸ್ ಬರ್ತೀನಿ, ಚರ್ಚೆ ಮುಂದುವರಿಸ್ತೀನಿ. ಬಹಳಷ್ಟು ಜನ ಇತ್ತೀಚಿನ ದಿನದಲ್ಲಿ ಹೇಳ್ತಾ ಇರೋದೇನೆಂದರೆ, ಈ ಶೀತ ಅಥವಾ ಜ್ವರದಂತಹ ಬಾಧೆಗಳೇನು ಬಾಧಿಸೋದಕ್ಕೆ ಶುರು ಆಗಿವೆ ಅವು ವಾರಗಳ ಗಟ್ಟಲೆ ಮುಂದುವರಿತಾ ಇವೆ ಅಂತ. ಅದು ಆತಂಕ ಪಡುವಂತಹ ವಿಷಯನ ಅಥವಾ ಅದಕ್ಕೆ ಬೇರೆ ರೀತಿಯ ಚಿಕಿತ್ಸೆ ಇದೆಯಾ, ಅದಕ್ಕೂ ಕೊರೋನಾಗೂ ಏನಾದರೂ ಸಂಬಂಧ ಇದೆಯಾ? ಚರ್ಚೆ ನಡೆಸ್ತೀವಿ, ಚಿಕ್ಕ ಬ್ರೇಕ್ ಆದ್ಮೇಲೆ. ಮತ್ತೆ ಕೊರೋನಾ, ಜನರೇ ನೀವು ಜೋಪಾನ. ಅಂದರೆ ಇವಾಗ ನಾನು ಈಗಾಗಲೇ ಹೇಳಿದ ಹಾಗೆ ನಿನ್ನೆ ನಾನು ಜನ ನೋಡ್ತಾ ಇದ್ದೆ, ಅವರವರೇ ಮಾಸ್ಕ್ ಹಾಕ್ಕೊಂಡು ಎಚ್ಚರಿಕೆ ವಹಿಸ್ತಾ ಇದ್ರು. ಒಂದು, ಕೊರೋನಾ ಏನು ಅನ್ನೋದು ಜನರಿಗೆ ಅರ್ಥ ಆಗಿದೆ. ಇನ್ನೊಂದು, ಕೊರೋನಾದಿಂದ ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದು ಅರ್ಥ ಆಗಿದೆ. ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ಹಾಕ್ಕೊಳ್ಬೇಕು, ಹೈಜಿನಿಟಿ ಮೇಂಟೈನ್ ಮಾಡಬೇಕು, ಎಲ್ಲವೂ ಅರ್ಥ ಆಗಿರೋದ್ರಿಂದ ಆತಂಕ ಪಡೋ ಅವಶ್ಯಕತೆ ಇಲ್ಲ. ಆದರೆ ಜಾಗೃತೆ ವಹಿಸಬೇಕಾದ ಅವಶ್ಯಕತೆ ಇದೆ. ಹಾಗಾದರೆ ಏನಿ JN1 ಉಪತಳಿ, ಇದರಿಂದ ಏನೆಲ್ಲ ಬಾಧೆಗಳಿವೆ, ಇದೆಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಡಾಕ್ಟರ್, ಬ್ರೇಕಿಗೆ ಮುಂಚೆ ನಾನೊಂದು ಮಾತು ಹೇಳ್ತಿದ್ದೆ. ಬಹಳಷ್ಟು ಜನರನ್ನ ನಾನು ನೋಡಿದಾಗ ಇತ್ತೀಚಿನ ದಿನದಲ್ಲಿ ಒಂದು ಕೆಮ್ಮು, ಶೀತ ಹಿಂಗಿದ್ದು ಶುರುವಾಯಿತು ಅಂದರೆ 1 ತಿಂಗಳ ಕಾಲ ಹೋಗ್ತಾ ಇದೆ. ಅದು ಮೊದಲೆಲ್ಲ ಏನು ಹೇಳ್ತಾ ಇದ್ರು, 5 ರಿಂದ 7 ದಿನದಲ್ಲಿ 1 ವಾರದಲ್ಲಿ ಕಮ್ಮಿ ಆಗ್ಬಿಡುತ್ತೆ ಎಂಥ ಶೀತ ಆದ್ರೂ ಅಂತ ಹೇಳ್ತಾ ಇದ್ದಾರೆ. ಕೆಲವರಿಗೆ ಕಂಜೆಷನ್ ಕೂಡ ಇದೆ, ಬಹಳಷ್ಟು ಕಫ ಕಟ್ಟಿರುತ್ತೆ. ಇದಕ್ಕೂ ಕೊರೋನಾಗೂ ಏನಾದರೂ ಸಂಬಂಧ ಇದೆಯಾ? ಇಲ್ಲ, ಇದಕ್ಕೆ 4-5 ಕಾರಣಗಳಿವೆ. ನಿಮಗೆ ಆಶ್ಚರ್ಯ ಆಗೋದು, ಬೆಂಗಳೂರು ಅಂತ ಹೇಳೋದು ಸಮುದ್ರ ಮಟ್ಟದಿಂದ ಹೈಯೆಸ್ಟ್ ಇರುವಂತಹ 6 ರಾಜಧಾನಿಗಳಲ್ಲಿ ಒಂದು ಭಾರತದಲ್ಲಿಯೇ. ಇವನ್ ಡೆಹ್ರಾಡೂನ್ಗಿಂತಲೂ ನಾವು ಆಲ್ಟಿಟ್ಯೂಡಲ್ಲಿ ಜಾಸ್ತಿ ಇದೆಯೇ. ಆಲ್ಟಿಟ್ಯೂಡ್ ಜಾಸ್ತಿ ಇದ್ರೆ ಆಕ್ಸಿಜನ್ ಕಡಿಮೆ ಇರುತ್ತೆ, ಚಳಿ ಜಾಸ್ತಿ ಇರುತ್ತೆ, ಅದರಿಂದ ನಮಗೆ ತೇವಾಂಶನೂ ಜಾಸ್ತಿ ಇರುತ್ತೆ, ಅದರಿಂದ ನಮಗೆ ಕಾಯಿಲೆ ಬರುವ ಸಾಧ್ಯತೆ ಜಾಸ್ತಿ. ಎರಡನೇದು, ಇಲ್ಲಿರುವ ಪೊಲ್ಯೂಷನ್, ನಮ್ಮಲ್ಲಿರುವಂತಹ ವಾಹನಗಳಿಂದಾಗಲಿ ಆಮೇಲೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿಯಿಂದಾಗಿ ಬರುವಂತಹ ಪೊಲ್ಯೂಷನ್ನು. ಈ ಪೊಲ್ಯೂಷನ್ನಿಂದಲೂ ನಮಗೆ ಕಾಯಿಲೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಈ ನಡುವೆ ಒಬ್ಬರು ಯಾರೋ ಶ್ವಾಸಕೋಶ ತಜ್ಞರು ಡೆಲ್ಲಿಯಲ್ಲಿ ಹೇಳಿದರು, ಅವರು ಆಪರೇಷನ್ ಮಾಡಬೇಕಾದ್ರೆ ಎಲ್ಲ ಲಂಗ್ಸು ಸಿಗರೇಟ್ ಸೇದಿದಂಥ ಲಂಗ್ಸ್ ಥರನೇ ಇತ್ತು ಅಂತ ಹೇಳಿ. ಸೊ ಅಷ್ಟು ಅಂದರೆ ಪೊಲ್ಯೂಷನ್ ಡೆಲ್ಲಿಯಲ್ಲಿ ಜಾಸ್ತಿ ಆಗಿದೆ. ಡೆಲ್ಲಿಯಲ್ಲಿ ಜಾಸ್ತಿ ಆದಂಗೆ ಬೆಂಗಳೂರಲ್ಲೂ ಜಾಸ್ತಿ ಆಗಿದೆ. ಮೂರನೇದು, ನಮ್ಮದು ಗಾರ್ಡನ್ ಸಿಟಿ, ಇಲ್ಲಿ ಹಲವು ಮರಗಳನ್ನು ನಟ್ಟಿದ್ದೇವೆ. ಅನ್ಫಾರ್ಚುನೇಟ್ಲಿ ಪೋಲನ್ಸ್ ಎಲರ್ಜಿ ಇರುವಂಥ ಮರಗಳನ್ನು ಹಲವು ನಟ್ಟಿದ್ದೀವಿ ನಾವು. ಅದರಿಂದ ಇದು ಕಂಟಿನ್ಯೂಸ್. ಈಗ ನೋಡಿ, ಮಾಸ್ಕ್ ಹಾಕಿದರೆ ನಾಟ್ ಓನ್ಲಿ ವೈರಸ್, ಪೋಲನ್ ಕೂಡ ಬರುವಂಗಿಲ್ಲ. ಅಂದರೆ ಈ ಹೂವಿನಲ್ಲಿ ಇರುವಂಥ ಪರಾಗ ಅದು ಬರುವಂಗಿಲ್ಲ, ಅದಕ್ಕೆ ಎಲರ್ಜಿ ತುಂಬ ಜನರಿಗೆ ಇರುತ್ತೆ. ಅದೇ ರೀತಿ ಡಸ್ಟು ನಮಗೆ ಅವಾಯ್ಡ್ ಆಗುತ್ತೆ. ಅದಕ್ಕೆ ಸಣ್ಣ ಸಣ್ಣ ಧೂಳು. ಸೊ ಧೂಳಿಗೆ ಎಲರ್ಜಿ ಅಂತ ಹೇಳಿದ್ರೆ, ಈಗ ಧೂಳು ಇದೆ ಅಂತ ಇಟ್ಕೊಳ್ಳಿ, ಧೂಳಿಗೆ ನಿಮಗೆ ಎಲರ್ಜಿ ಇದೆ ಅಥವಾ ಪರಾಗಕ್ಕೆ ನಿಮಗೆ ಎಲರ್ಜಿ ಇದೆ. ಎಲರ್ಜಿ ಇದ್ರೆ ನಮ್ಮ ದೇಹದಲ್ಲಿ ಅದಕ್ಕೆ ಅಟ್ಯಾಕ್ ಮಾಡುವಂಥ ಯೋಧರು ಹುಟ್ಟುತ್ತಾರೆ. ಸೊ ಇವರು ಬಂದಂಗೆ ಆ ಯೋಧರು ಇರ್ತಾರೆ. ಅದರಿಂದ ಕಂಟಿನ್ಯೂಸ್ ಆಗಿ ನಿಮಗೆ ಕಾಯಿಲೆ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಅದೇ ರೀತಿ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ದಿವಸ ಇರುತ್ತೆ. ಅದನ್ನ ನೀವು ನೋಡಿರ್ಬೋದು, ಈ ಚಳಿಗಾಲದಲ್ಲಿ ಮಾತ್ರ ಅಲ್ಲ, ಸುಮಾರು ಜೂನ್ನಿಂದ ಸ್ಟಾರ್ಟ್ ಆಗಿ ಇಷ್ಟರವರೆಗೆ ಹಲವರಿಗೆ 1 ತಿಂಗಳಲ್ಲಿ 2-3 ವಾರ ಮೂಗು, ಕೆಮ್ಮು ಎಲ್ಲ ಇದ್ದೇ ಇರುತ್ತೆ. ಅವರು ಜಸ್ಟ್ ಮಾಸ್ಕ್ ಹಾಕೊಳ್ಳಿ. ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಈ ಪೇಪರ್ ಇರುತ್ತಲ್ಲ, ಬೆಳಿಗ್ಗೆ ಪೇಪರಲ್ಲಿರುವ ಇಂಕಿಗೆ ತುಂಬ ಜನರಿಗೆ ಎಲರ್ಜಿ ಇರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹಿಂಗೆ ಪೇಪರ್ ಹಿಡ್ಕೊಂಡು ಓದಕ್ಕೆ ಶುರು ಮಾಡಿದ್ರೆ ಅದರಲ್ಲಿರುವ ಇಂಕಿಗೆ ಬರ್ಬೋದು. ಸೊ ಬೆಳಿಗ್ಗೆ ಎದ್ದ ತಕ್ಷಣನೇ ನೀವು
ಮಾಸ್ಕ್ ಫಸ್ಟ್ ಕಾಫಿ ಕುಡೀರಿ. ಕಾಫಿ ಕುಡಿತಾ ಪೇಪರ್ ಓದೋದು ಕಷ್ಟ, ಯಾಕಂದ್ರೆ ಮಾಸ್ಕ್ ಹಾಕ್ಬೇಕು ನೀವು. ಸೊ ಮಾಸ್ಕ್ ಹಾಕ್ಬಿಟ್ಟು ಪೇಪರ್ ಓದಿ, ಮಾಸ್ಕ್ ಹಾಕ್ಬಿಟ್ಟೆ ಹೊರಗಡೆ ಹೋಗಿ ಆದಷ್ಟು. ಸೊ ಅದರಿಂದ ನಿಮಗೆ ತುಂಬಾ ಪ್ರಯೋಜನ ಆಗ್ಬೋದು. ಡಾಕ್ಟರ್, ಇವಾಗ ಕಂಜೆಷನ್ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಈಗ ಬೇರೆ ಯಾರಿಗಾದ್ರೂ ಶೀತ ಇರುತ್ತೆ, ಕೆಮ್ಮು ಇರುತ್ತೆ, ಕೋವಿಡ್ನ ಟೈಮು, ಅವರೆಲ್ಲೋ ಒಂದು 4 ಕಡೆ ಓಡಾಡಿದ್ರು ಅಂದರೆ ಅವರಿಗೆ ಹೆಚ್ಚಾಗಿ ಕೊರೋನಾ ತಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತಾ? ಈಗ ಕೋವಿಡ್ ವಿಷಯಕ್ಕೆ ಬಂದಾಗ ನೋಡ್ತಾ ಹೋದಾಗ ನಾವು ಕೋವಿಡ್ ಬಂದಾದಮೇಲೆ ಹಲವಾರು ಸ್ಟಡಿಗಳು ಏನು ಹೇಳ್ತಾ ಇದೆ ಅಂದರೆ ಪೋಸ್ಟ್ ಕೋವಿಡ್ ಸೀಕ್ವೆಲೆ ಅಂತ ನಾವು ಮಾತಾಡ್ತೀವಿ. ಅಂದರೆ ಅದು ಒಂದು ಬಿಗ್ ಟರ್ಮ್. ಕೋವಿಡ್ ಆದಮೇಲೆ ಕೆಲವರಿಗೆ 6 ತಿಂಗಳವರೆಗೆ ಎಫೆಕ್ಟ್ ಇದೆ, ವರ್ಷದವರೆಗೂ ಎಫೆಕ್ಟ್ ಇರುತ್ತೆ, ಇನ್ನು ಕೆಲವ್ರಿಗೆ 1.5 ವರ್ಷದವರೆಗೂ ಎಫೆಕ್ಟ್, ಅಂದರೆ ಮೈಲ್ಡ್ ಬೇರೆ ಇದು ವಿಚ್ ಈಸ್ ರಿಲೇಟೆಡ್ ಟು ಕೋವಿಡ್ ಅಂತ ಹಲವಾರು ಸಂಶೋಧನೆಗಳು ಹೇಳ್ತಾ ಇದೆ. ಈಗಲೂ ಆಗ್ಬೋದು. ಬಟ್ ತಾವು ಹೇಳಿರೋಂಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟು, ಮೊದಲೆಲ್ಲ ಕೆಮ್ಮು ಬಂದಾಗ ಡೆಫಿನೆಟ್ಲಿ 5ರಿಂದ 7 ದಿನಕ್ಕೆ ಹೋಗುವಂಥ ಸಾಧ್ಯತೆ ಇತ್ತು. ಈಗ ಕೆಮ್ಮುಗಳು ಕೆಲವರಿಗೆ ವೆರಿ ಕೆಮ್ಮು ಅಥವಾ ಆ ಥರ ಏನೋ ನೋಡಿದಾಗ 3 ವಾರಗಳಗಟ್ಟಲೆ ಅಥವಾ ತಿಂಗಳಗಟ್ಟಲೆ ಕೆಮ್ಮು ಇರುವಂಥ ಸಾಧ್ಯತೆಗಳನ್ನ ಕೂಡ ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ನೋಡ್ತಾ ಹೋದಾಗ ಒಂದು ಆತಂಕಕಾರಿ ಬೆಳವಣಿಗೆ ಆ್ಯಕ್ಚುಲಿ ಎಲ್ಲರೂ ಗಮನ ಹರಿಸ್ಬೇಕು ಅಂತಂದರೆ ಒಂದು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ, AMR ಅಂತ. ಅಂದರೆ ಇದು ಏನಂದರೆ ಆ್ಯಂಟಿಬಯೋಟಿಕ್ಸಿಗೆ ರೆಸಿಸ್ಟೆನ್ಸ್ ಬರ್ತಾ ಇದೆ. ಸೊ ಈಗೆಲ್ಲ ಮೊದಲೆಲ್ಲ ಏನಾದರೂ ಒಂದು ಸಿಂಪಲ್ಲಾಗಿ ಇದರ ಒಂದು ಆ್ಯಂಟಿಬಯೋಟಿಕ್ ಕೊಟ್ಟಾಗ ಅವರಿಗೆ ಅದರಿಂದ ವಾಸಿ ಆಗುವಂಥ ಸಾಧ್ಯತೆ ಭಾಳ ಹೆಚ್ಚಿತ್ತು. ಈಗ ಹೈಯರ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗತ್ತೆ ಅಂಥ ಒಂದು ವ್ಯಕ್ತಿಗಳಿಗೆ. ಇದು ಒಂದು ಕೋವಿಡ್ ಅಂತನೆಲ್ಲ ಜನರಲ್ಲಾಗಿ ಕೂಡ ಇದು ಆಗ್ತಾ ಇರೋದು. ಏನು ರೀಸನ್? ಸೊ ಇದು ರೀಸನ್ ಏನಂದರೆ ಈ ಆ್ಯಂಟಿಬಯೋಟಿಕ್ಸ್ನ ಒಂದು ದುರ್ಬಳಕೆ. ಸೊ ಏನಾಗಿದೆ ಅಂದರೆ ನೋಡಿ, ವಿದೇಶದಲ್ಲಿ ಅಥವಾ ಯಾವುದೇ ಒಂದು ದೇಶದಲ್ಲಿ ಹೋದಾಗ ಒಂದು ಡ್ರಗ್ಸ್ ಏನಾದರೂ ಬೇಕಂದರೆ ಪ್ರಿಸ್ಕ್ರಿಪ್ಷನ್ ಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಇದರಲ್ಲಿ ಒಂದೇನೆಂದರೆ ಆ್ಯಂಟಿಬಯೋಟಿಕ್ ನಾವು ಕೊಟ್ಟಾಗ ಅದನ್ನು ಜನಗಳು ಸರಿಯಾದ ಪ್ರಮಾಣದಲ್ಲಿ ಪೂರ್ತಿ ಅದೇನು ಕೋರ್ಸ್ ಇರುತ್ತೆ ಅದನ್ನು ತಗೋಬೇಕಾಗತ್ತೆ. ಮತ್ತು ಸಣ್ಣ ಸಣ್ಣ ಕಾಯಿಲೆಗಳಿಗೆ ಆ್ಯಂಟಿಬಯೋಟಿಕ್ಸ್ ಕೊಡುವಂಥ ಅವಶ್ಯಕತೆ ಇಲ್ಲ. ಸೊ ಇವೆಲ್ಲ ನೋಡ್ತಾ ಹೋದಾಗ ಆಮೇಲೆ ಇದು ಜನಗಳು ಕೆಲವು ಟೈಮಲ್ಲಿ ಒಂದ್ಸಲ ಡಾಕ್ಟ್ರು ಕೊಟ್ಟರೆ ನೆಕ್ಸ್ಟ್ ಟೈಮ್ ಅವರೇ ಹೋಗಿ ಅದನ್ನೇ ತೊಗೊಳ್ಳೋವಂಥ ಸಾಧ್ಯತೆ ಇರುತ್ತೆ. ಸೊ ಇವೆಲ್ಲ ಒಂದು ಕಾರಣಗಳಿಂದ ಸೊ ಇದು ಆ್ಯಂಟಿಬಯೋಟಿಕ್ AMR ಅಂತ ಹೇಳ್ತೀವಿ. ವಿಶ್ವದ ಮುಂದೆ ಇದು ಕೂಡ ಗ್ಲೋಬಲ್ ಥ್ರೆಟ್ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. ನಮ್ಮ ದೇಶದಲ್ಲಿ ಕೂಡ ಇರುತ್ತೆ. ಕಳೆದ ಬಾರಿ ಕೇಂದ್ರ ಸಚಿವರ ಒಂದು ಸಭೆಯಲ್ಲಿ ಕೂಡ ಈ ವಿಷಯದ ಬಗ್ಗೆ ನಾನು ಹೇಳಿದ್ದೆ, ಈ ವಿಷಯದಲ್ಲಿ ದಯವಿಟ್ಟು ದೇಶದಲ್ಲಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗತ್ತೆ ಅಂತ. ಡೆಫಿನೆಟ್ಲಿ ಅದೊಂದು ಬಿಗ್ ಟಾಪಿಕ್ಕು, ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ. ಸೊ ಅದು ನಮ್ಮ ವೈದ್ಯ ವಲಯದಲ್ಲಿ ಇದು ಚರ್ಚೆ ಆಗ್ತಿರೋದು. ಏನಂದರೆ ಈ ಥರ ಹಿಂಗೆ ಮುಂದುವರೆದ್ರೆ ನಾವು ಯಾವುದೇ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ಆ್ಯಂಟಿಬಯೋಟಿಕ್ಸ್ ಇರೋದಿಲ್ಲ, ಅದರಿಂದ ಮುಂದೆ ಭಾಳ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಇದರಿಂದ ಲಾಭ ಏನೂ ಇಲ್ಲ ಅಂದರೆ ಅವರವರೇ ಹೋಗಿ ಆಂಟಿಬಯೋಟಿಕ್ಸ್ ತಗೊಂಡು ದುರ್ಬಳಕೆ ಆಗೋದ್ರಿಂದ ದೇಹಕ್ಕೂ ಯಾವುದೇ ಪ್ರಯೋಜನ ಇಲ್ಲ. ಅದು ಆಂಟಿಬಯೋಟಿಕ್ ಆ್ಯಕ್ಚುಲಿ ಯಾವುದೇ ಮೆಡಿಕೇಶನ್ ಇರ್ಬೋದು, ಆಂಟಿಬಯೋಟಿಕ್ ಅಂತಲೇ ಇಲ್ಲ, ಎಲ್ಲ ಮೆಡಿಕೇಶನ್ನು ಡಾಕ್ಟ್ರು ಹೇಳಬೇಕು, ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಬೇಕು, ಡಾಕ್ಟ್ರು ಕೊಟ್ಟರೆ ತಗೋಬೇಕು. ಸೊ ಹಾಗಾಗಿ ಜನಗಳು ಕೂಡ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ನನಗೆ ಅರ್ಥ ಆಗುತ್ತೆ ಇದು ಕಷ್ಟದ ಸ್ಥಿತಿ ಡಾಕ್ಟ್ರಿಗೆ ಪ್ರತಿ ಬಾರಿ ಹೋಗೋದು ಅಂತ, ಬಟ್ ಆ ಒಂದು ಮನೋಭಾವ ಒಂಥರ ನೋಡಬೇಕಾಗತ್ತೆ. ಸೊ ಹಾಗಾಗಿ ಅದು ಈವನ್ ನಾವು ಸರ್ಕಾರದ ವತಿಯಿಂದ ಏನು ಹೇಳ್ತೀವಿ ಅಂದರೆ ಇದು ಈ ಆ್ಯಂಟಿಬಯೋಟಿಕ್ಸ್ಗಳನ್ನ ಎಲ್ಲೆಲ್ಲಿ ಖರ್ಚಾಗುತ್ತೆ ಅದಕ್ಕೊಂದು ಈಗ ಕೆಲವೆಲ್ಲ TB ಮಾತ್ರೆಗಳಿರ್ಬೋದು, ಅದಕ್ಕೆ ಸರ್ಕಾರದ ವತಿಯಿಂದ ಆಲ್ರೆಡಿ ಅದಕ್ಕೊಂದು ಆಡಿಟ್ ಮಾಡ್ತಾ ಇದ್ದಾರೆ, ಲೆಕ್ಕ ಸಿಗುತ್ತೆ ಯಾರಿಗೆ ಕೊಟ್ವಿ ಅಂತ. ಅದೇ ಥರ ಮುಂದಿನ ದಿನಗಳಲ್ಲಿ ಆ್ಯಂಟಿಬಯೋಟಿಕ್ಸ್ನ ಮಾಡಿದರೆ ಕೂಡ ಅದರಿಂದ ಒಂಥರ ಇದು ವಿತೌಟ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡದೇ ಇರೋದ್ರಿಂದ ಇದರಿಂದ ತುಂಬ ಅನುಕೂಲ ಆಗುತ್ತೆ. ಮುಂದಿನ ಒಂದು ಜನಾಂಗಕ್ಕೆ ನಾವು ಆ್ಯಂಟಿಬಯೋಟಿಕ್ಸ್ನ ಸೇವ್ ಮಾಡ್ತೀವಿ. ರೈಟ್. ಡಾಕ್ಟರ್ ಸಂದೀಪ್, 2019ರಿಂದ 2023 ಈಗ ಭಾರತದ ಜೀನನ್ನೇ ತಗೊಳ್ಳೋದಾದ್ರೆ, ಭಾರತೀಯರ ಬಾಡಿನೇ ತಗೊಳ್ಳೋದಾದ್ರೆ ಹೆಂಗೆ ಇಮ್ಯೂನ್ ಆಗಿದೆ ಸರ್ ಕೊರೋನಾ ವಿರುದ್ಧ ಹೋರಾಟಕ್ಕೆ ದೇಹ? ನೋಡಿ, ಇಮ್ಯುನಿಟಿ ಅಂತನ್ನೋದು ಡೆವಲಪ್ ಆಗೋದು ಇನ್ಫೆಕ್ಷನ್ಗಳಿಂದನೇ ಮಾತ್ರ. ಅದು ಚ್ಯವನ್ಪ್ರಾಶ್ ತಿನ್ನೋದ್ರಿಂದ, ಕಷಾಯ ಕುಡಿಯೋದ್ರಿಂದ ಡೆವಲಪ್ ಆಗಲ್ಲ. ಯಾವುದೇ ವ್ಯಕ್ತಿ ಒಂದಕ್ಕೆ ಇನ್ಫೆಕ್ಷನ್ ಆದ ಅಂತಂದ್ರೆ, ಆಗ್ಲೇ ಸರ್ ಒಬ್ರು ಹೇಳ್ತಾ ಇದ್ರು, ಅವ್ರ ವಿರುದ್ಧ ನಮ್ಮ ದೇಹದಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗುತ್ತೆ. 2 ತರದ ಇಮ್ಯುನಿಟಿ ಇರುತ್ತೆ, ಒಂದು ಲಾಂಗ್ ಲಾಸ್ಟಿಂಗ್ ಇಮ್ಯುನಿಟಿ, ಒಂದು ಟೆಂಪರರಿ ಇಮ್ಯುನಿಟಿ. 2 ತರದ ಇಮ್ಯುನಿಟಿ ಆಕ್ಟಿವೇಟ್ ಆಗುತ್ತೆ. ಇಮಿಡಿಯೇಟ್ಲಿ ಆಕ್ಷನ್ ಮಾಡ್ತಕ್ಕಂಥದ್ದು ಟೆಂಪರರಿ ಇಮ್ಯುನಿಟಿ. ಒಂದ್ಸತಿ ಟೆಂಪರರಿ ಇಮ್ಯುನಿಟಿ ಜೊತೆಗೆ ಇನ್ನೊಂದು ಇಮ್ಯುನಾಲಜಿಕಲ್ ಮೆಮೊರಿ ಅಂತ ಅಂದ್ಬಿಟ್ಟು ಅದಕ್ಕೆ ಮೆಮೊರಿ ಸೆಲ್ಸ್ ಅಂತ ಇರ್ತದೆ ಒಳಗಡೆ. ಅವು ಈ ತರದ ವೈರಸ್ ಅನ್ನ ಮತ್ತೆ ಎನ್ಕೌಂಟರ್ ಮಾಡಿದಾಗ ಆ ಮೆಮೊರಿ ಸೆಲ್ಸ್ ಆಕ್ಟಿವೇಟ್ ಆಗಿ ಮತ್ತೆ ಸಡನ್ ಆಗಿ ಆಂಟಿಬಾಡೀಸ್ ನ ರಿಲೀಸ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ.
ದ ಸೇಮ್ ಪ್ರಿನ್ಸಿಪಲ್ ಹೋಲ್ಡ್ಸ್ ಗುಡ್ ಫಾರ್ ದ ವ್ಯಾಕ್ಸಿನ್ ಆಲ್ಸೋ. ವ್ಯಾಕ್ಸಿನ್ ಅಲ್ಲಿ ನಾವೇನ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇನ್ಫೆಕ್ಷನ್ ಮಾಡ್ಬಿಟ್ಟು ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡೋ ತರ, ಇಮ್ಯುನಾಲಜಿಕಲ್ ಮೆಮೊರಿ ಇರೋ ತರ ನಾವು ಒಂದು ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಈಗಲೂ ಅಷ್ಟೇ, ನಾನು ಆಗ್ಲೇ ಹೇಳಿದ್ನಲ್ಲ, ಇಟ್ ಈಸ್ ಅ ವೈರಲ್ ಇನ್ಫೆಕ್ಷನ್. ಈಗ ನೀವೆಲ್ಲ ಹೇಳ್ತೀರಿ ಎಲ್ಲ ವಿಡಿಯೋ ವೈರಲ್ ಆಗಿದೆ, ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗಿದೆ ಅಂದ್ರೆ ಏನು? ಆ ವೈರಸ್ ತರ ಹರಡ್ತಾ ಇದೆ ಅಂತ ಅರ್ಥ. ಕರೆಕ್ಟ್ ಕರೆಕ್ಟ್. ಸೊ ವೈರಸ್ ಹರಡುವಿಕೆಯನ್ನ ತಡಿತಕ್ಕಂತ ದುಸ್ಸಾಹಸಕ್ಕೆ ನಾವು ಏನು ಹೋಗೋದಕ್ಕಿಂತಲೂ ಅದರ ಒಂದು ಹರಡಿದ್ರ ನಂತರ ಅದರಿಂದ ಬರ್ತಕ್ಕಂತ ಸಮಸ್ಯೆಗಳೇನಿದಾವಲ್ಲ ಅದಕ್ಕೆ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಸೂಕ್ತ ಚಿಕಿತ್ಸೆಯನ್ನ ತಗೊಂಡ್ರೆ ಯಾವುದೇ ಸಮಸ್ಯೆನೂ ಆಗೋದಿಲ್ಲ. ನಮ್ದೆಲ್ಲ ಹೆಂಗಾಗ್ತಾ ಇದೆ ಎಫರ್ಟ್ ಅಂದ್ರೆ ಸುಮ್ನೆ ಗಾಳಿನಲ್ಲಿ ಕುದ್ದೋ ತರ, ಎಷ್ಟೊತ್ತು ಕುದ್ಬೋದು. ಈ ಒಂದು ವೈರಸ್ ನಮಗೆ ಕಣ್ಣಿಗೆ ಕಾಣ್ತಾ ಇಲ್ಲ, ಹೆಂಗ್ ಸ್ಪ್ರೆಡ್ ಆಗ್ತಾ ಇದೆ ಎಕ್ಸಾಕ್ಟ್ಲಿ ವಿ ಡೋಂಟ್ ನೋ ವಾಟ್ ಇಸ್ ದ ಕ್ಯಾರೆಕ್ಟರ್ಸ್ ಆಫ್ ದಿಸ್ ವೈರಸ್. Correct. That is why we are not able to understand it in a better way. So what we have understood so far is how it behaves. ಹೌದಪ್ಪ, ಯಾವ ರೀತಿ ಬಿಹೇವ್ ಮಾಡುತ್ತೆ, ಯಾವ ರೀತಿ ರೋಗ ಲಕ್ಷಣಗಳನ್ನ ತಗೊಂಡ್ಬರುತ್ತೆ, ಯಾವ ರೀತಿ ಕಾಂಪ್ಲಿಕೇಶನ್ ಮಾಡುತ್ತೆ ಅನ್ನತಕ್ಕಂತ ಅರಿವು ನಮಗಿದೆ. ಸೊ ಹಂಗಿದ್ದಾಗ why can't we consider every cough and cold at this present moment probably due to COVID ಇರಬಹುದು. ಯಾಕಂದ್ರೆ ಯೂಶುವಲಿ ಒಂದು 10 ವೈರಸ್ ಬಂತು ಅಂದ್ರೆ 10 ವೈರಸ್ ಅಟ್ ಎ ಟೈಮ್ ಒಂದು ಕಮ್ಯುನಿಟಿದಲ್ಲಿ ಕೆಲಸ ಮಾಡಲ್ಲ. ಅವರಲ್ಲೂ ಕೂಡ ಡಾಮಿನೆನ್ಸ್ ಅಂತ ಇರುತ್ತೆ. ಆ ಡಾಮಿನೆನ್ಸ್ ಪ್ರಕಾರ ಈಗ ನಾವು ಅಫ್ಲೇಟ್ ಏನ್ ನೋಡ್ತಾ ಇದ್ದೀವಿ, ಕೋವಿಡ್ ಇಂದ ಕೋವಿಡ್ ಸಂಪೂರ್ಣವಾಗಿ ಏನು ಹೋಗಿರ್ಲಿಲ್ಲ 2023 ಇವತ್ತು ಡಿಸೆಂಬರ್ 26ನೇ ತಾರೀಕು ನಾವು ಮಾತಾಡ್ತಿದೀವಿ ಅಂದ್ರೆ ಅದೇನ್ ಸಂಪೂರ್ಣವಾಗಿ ಹೋಗಿಲ್ಲ. ಇಲ್ಲೊಂದು ಕೇಸಸ್ ಬರ್ತಾ ಇತ್ತು, ನಾವು ಅದಕ್ಕೆ ಚೆಕ್ ಮಾಡಿಲ್ಲ, ಹಂಗಾಗಿ ನಮಗದು ಗೊತ್ತಾಗಿಲ್ಲ. ಯಾಕಂದ್ರೆ ಎಲ್ಲಾ ವೈರಸಸ್ ಕೂಡ ಕೆಮ್ಮು ನೆಗಡೆ ತಗೊಂಡೇ ಬರೋದು, ಕೋವಿಡ್ ಕೂಡ ಕೆಮ್ಮು ನೆಗಡೆ ತಗೊಂಡೇ ಬರೋದ್ರಿಂದ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ನೋಡಿ, ಇಮ್ಯುನಿಟಿ ನೀವು ಆಲ್ರೆಡಿ ಇನ್ಫೆಕ್ಟ್ ಆಗಿದೆ ಐದರ್ ಥ್ರೂ ದ ವ್ಯಾಕ್ಸಿನ್ ಆರ್ ಥ್ರೂ ದ ನ್ಯಾಚುರಲ್ ಇನ್ಫೆಕ್ಷನ್. ಹಾಗಾಗಿ ನಿಮ್ಮಗಳ ದೇಹದಲ್ಲಿ ನ್ಯಾಚುರಲ್ ಇಮ್ಯುನಿಟಿ ಆ ವೈರಸ್ ವಿರುದ್ಧ ಇದ್ದೇ ಇರ್ತದೆ. ಸೊ ನ್ಯಾಚುರಲ್ ಇಮ್ಯುನಿಟಿ ಇದ್ದಾಗ ಏನಾಗ್ತದೆ, ಆಬ್ವಿಯಸ್ಲಿ ಅದರ ಇನ್ನೊಂದು ಹೊಸ ಇನ್ಫೆಕ್ಷನ್ ಆದಾಗ ಅದರ ಸಿವಿಯರಿಟಿ ಡೆಫಿನೆಟ್ಲಿ ಕಡಿಮೆ. ರೈಟ್. ವಾಪಸ್ ಬರ್ತೀನಿ ಸರ್, ಒಂದು ಚಿಕ್ಕ ಬ್ರೇಕ್ ತಗೋಣ. ಹಾಗಾದ್ರೆ ಈಗ ನಾವು ಮಾಡಬೇಕಾಗಿರೋದು ಏನು? ಮನೆಯಲ್ಲಿ ವೃದ್ಧರಿದ್ದಾರೆ, ಬೇರೆ ಬೇರೆ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳು ಇರೋರಿದ್ದಾರೆ, ಗರ್ಭಿಣಿಯರಿದ್ದಾರೆ, ಮಕ್ಕಳಿದ್ದಾರೆ ಅನ್ನೋದಾದ್ರೆ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕು? ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಡಾಕ್ಟರ್ ಋಷಿಕೇಶ್, ಈಗ ಸಾಮಾನ್ಯವಾಗಿ ಬಹಳಷ್ಟು ಜನರ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳಿರುತ್ತೆ. ನಾವು ಕೊರೋನಾ 2ನೇ ವರ್ಷದಲ್ಲಿ ನೋಡಿದಾಗ ಅತಿ ಹೆಚ್ಚು ಬಾಧಿತವಾಗಿದ್ದು ಅದೇ ಸಮುದಾಯ, ಅಂದರೆ 60+ ವರ್ಷದವರು ಮತ್ತು ಏನೆಲ್ಲ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೋ ಅವರು ಬಹಳಷ್ಟು ದೊಡ್ಡ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಈಗ JN1 ಸಂದರ್ಭದಲ್ಲಿ ಅವರ ಎಚ್ಚರಿಕೆ ಯಾವ ರೀತಿ ಇರಬೇಕು? ಫಾರ್ಚುನೇಟ್ಲಿ ಮಕ್ಕಳಿಗೆ ಈ ಕಾಯಿಲೆ ಬಂದೇ ಇಲ್ಲ. 3ನೇ ಅಲೆಯಲ್ಲಿ ಸ್ವಲ್ಪ ಮಕ್ಕಳಿಗೆ ಬಂದಿತ್ತು, ಅದರಿಂದ ವೃದ್ಧರಿಗೆ ಜಾಸ್ತಿ ಬಂದಿರೋದು. ಯಾಕಂದರೆ ಇಮ್ಯುನಿಟಿ ಕಡಿಮೆ ಇರುತ್ತೆ ವೃದ್ಧರಲ್ಲಿ, ಅದರಲ್ಲೂ ಡಯಾಬಿಟಿಸ್, ಶುಗರು, ಕ್ಯಾನ್ಸರ್ ಆಗಲಿ, ಆಸ್ಮಾ ಅಥವಾ ಬೇರೆ ಯಾವುದೇ ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಅಥವಾ ಏನಾದರೂ ಔಷಧಿ ತಗೋತಾ ಇದ್ದಾರೆ. ತುಂಬ ಜನರು ಇಮ್ಯುನೋಸಪ್ರೆಸೆಂಟ್ ಔಷಧಿ ತಗೋತಾರೆ ಕಂಟಿನ್ಯೂಸ್, ರುಮೆಟಾಯ್ಡ್ ಆರ್ಥರೈಟಿಸ್ನಂಥ ಕಾಯಿಲೆಗಳಿಗೆ. ಅವರು ಜಾಗ್ರತೆ ವಹಿಸಲೇಬೇಕು. 2 ವಿಧದ ಜಾಗ್ರತೆ ವಹಿಸಬೇಕು. ಒಂದು, ಇಲ್ಲಿ ನೀವು ವ್ಯಾಕ್ಸಿನ್ ಹೇಳಿದಿರಲ್ಲ, ವ್ಯಾಕ್ಸಿನಲ್ಲಿ 18 ವರ್ಷಕ್ಕಿಂತ ಕಮ್ಮಿ ಇದ್ದವರು ಇನ್ಎಲಿಜಿಬಲ್ ಆಗಿದ್ದರು ವ್ಯಾಕ್ಸಿನ್ ತಗೊಳ್ಳೋಕ್ಕೆ. ಅವರು ಈಗ 20-21 ವರ್ಷದವರು ಆಗಿರ್ತಾರೆ. ಸೊ ಅವರು ಹೋಗಿ ವ್ಯಾಕ್ಸಿನ್ ತಗೊಳ್ಬೇಕು. ಯಾಕಂದ್ರೆ ಅವರು ಓಡಾಡೋದು ಜಾಸ್ತಿ. ಈಗ ನಾಡು ನೀವು ನ್ಯೂ ಇಯರ್ ಅಂತ ಹೇಳಿದ್ರೆ 21 ವರ್ಷದವರು ಎಲ್ಲರೂ ಹೊರಗಡೆ ಓಡಾಡ್ತಾ ಇರ್ತಾರೆ. ಸೊ ಅವರಿಗೆ ಇಮ್ಯುನಿಟಿ ಬರುವ ಕಡಿಮೆ ಇರಬಹುದು. ಆಲ್ರೆಡಿ ಇನ್ಫೆಕ್ಷನ್ ಬಂದಿದ್ರೆ ಇಮ್ಯುನಿಟಿ ಇದ್ದಿರುತ್ತೆ, ಆದರೆ ಅವರಿಗೆ ಇರದೇ ಇರಬಹುದು. ಯಾಕೆ ಹೇಳ್ತೀನಿ ಅಂದರೆ, ಅವರು ಹೊರಗಡೆ ಹೋಗಿ ಕಾಯಿಲೆ ತೆಗೆದುಕೊಂಡು ಮನೆಗೆ ಬಂದು ಮನೆಯಲ್ಲಿರುವ ವೃದ್ಧರಿಗಾಗಲಿ ಅಥವಾ ಕಾಯಿಲೆಯಿಂದ ನರಳುವವರಿಗೆ ಕೊಟ್ಟರೆ ಅವ್ರಿಗೆ ತುಂಬ ಕಷ್ಟ ಆಗ್ಬೋದು. ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲದೇನೂ ಇರಬಹುದು. ಅಬ್ಸಲ್ಯೂಟ್ಲಿ ಅಸಿಂಪ್ಟಮ್ಯಾಟಿಕ್ ಇರ್ಬೋದು. ಮೋಸ್ಟ್ಲಿ ಹಾಗೆ ಇರುತ್ತೆ, ಸಿಂಪ್ಟಮೇ ಇರಲ್ಲ, ಏನೋ ಒಂದು ಸ್ವಲ್ಪ ನೆಗಡಿ ಥರ ಇರ್ಬೋದು, ಅಲ್ಲ ನೆಗಡಿ ಥರ ಇಲ್ಲದೇನೂ ಇರಬಹುದು ಸುಮಾರು. ಆಮೇಲೆ ಇನ್ನೊಂದು, ಈ ಸಿಂಪ್ಟಮ್ ಬರಲಿಕ್ಕೆ 3-4 ದಿವಸ ಬೇಕು. ಅಷ್ಟರೊಳಗಡೆ ಕೂಡ ಅವರು ಸ್ಪ್ರೆಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಹೈಲಿ. ಸೊ ಆದ್ದರಿಂದ ಈ ವೃದ್ಧರನ್ನು ಮತ್ತು ಕಾಯಿಲೆ ಇರುವವರು ತುಂಬ ಜಾಗ್ರತೆ ಇಟ್ಕೋಬೇಕು. ಈವನ್ ಮಕ್ಕಳು, ಫಾರ್ ಎಕ್ಸಾಂಪಲ್ ಸ್ಕೂಲ್ಗೆ ಹೋಗ್ತಾರೆ ಮಕ್ಕಳಿಗೆ ಕಾಯಿಲೆ ಬರೋ ಸಾಧ್ಯತೆ ಜಾಸ್ತಿ. ಆದರೆ ಮಕ್ಕಳಲ್ಲಿ ಸಿಂಪ್ಟಮು ಕಮ್ಮಿ ಇರುತ್ತೆ, ಇನ್ನೊಂದು ಅವರಿಗೆ ಸಿವಿಯರಿಟಿನೂ ಕಮ್ಮಿ ಇರುತ್ತೆ. ಈ ವೈರಸ್ಸು ಸಿವಿಯರಿಟಿ ಕಮ್ಮಿ ಇದ್ದರೆ ಈ ವೃದ್ಧರ ಹತ್ರ ಹೋಗಿ ಅವರು ವೃದ್ಧರಿಗೆ ಕಾಯಿಲೆ ಕೊಡುವ ಸಾಧ್ಯತೆಯೂ ಇದೆ. ಸೊ ಎಲ್ಲ ವಿಧದಲ್ಲಿ ಜನ ನೋಡ್ಕೋಬೇಕು, ತಮ್ಮ ಆರೋಗ್ಯವನ್ನು ತಾವು ಕಾಪಾಡಬೇಕು. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಸರ್ಕಾರ ಈ 2021 ನಂತರ ಕೊರೋನಾದ ಆತಂಕ ಕಡಿಮೆ ಆಗಿತ್ತು, ಅಂದರೆ ಎಲ್ಲ ನಾರ್ಮಲ್ ಲೈಫಿಗೆ ಬಂದ್ವಿ ಅಂತ. 2022, 23, ಇವಾಗ 23 ಎಂಡಿಗೆ ಬಂದಿದ್ದೀವಿ. ಈಗ ಮತ್ತೆ ಇದು ಕಾಡೋದಕ್ಕೆ ಏನು ಕಾರಣ? ಅಂದರೆ ಇಷ್ಟು 2021ನಲ್ಲಿ ನಮಗೆ ಆಲ್ಮೋಸ್ಟ್ 100 ಕೋಟಿಗಿಂತಲೂ ಜಾಸ್ತಿ ವ್ಯಾಕ್ಸಿನ್ ತಗೊಂಡಿದ್ವಿ. ವ್ಯಾಕ್ಸಿನ್ ತಗೊಂಡ ತಕ್ಷಣ ನಮ್ಮಲ್ಲಿ
ಅದರ ತಕ್ಷಣ ಅಂದರೆ ಇನ್ನು 15 ದಿವಸದಲ್ಲಿ ಇಮ್ಯುನಿಟಿ ಶುರು ಆಗುತ್ತೆ. ಆಮೇಲೆ ಗ್ರ್ಯಾಜುವಲಿ ಒಂದು 2-3 ತಿಂಗಳಿಂದ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಕಡಿಮೆ ಆಗ್ತಾ ಹೋಗಿರಲೂಬಹುದು, ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು, ಯಾಕಂದರೆ ಅದೇ ರೀತಿಯ ಟಿ ಸೆಲ್ ಇಮ್ಯುನಿಟಿ ಮತ್ತು ಬಿ ಸೆಲ್ ಇಮ್ಯುನಿಟಿ ಟೆಸ್ಟ್ ಮಾಡಿದ್ದೀವಿ, ನಾವು ಒಂದು ಸ್ಟಡಿ ಮಾಡಿದ್ದೀವಿ, ಈಗ ಪಬ್ಲಿಷ್ ಮಾಡ್ತಾ ಇದ್ದೀವಿ. ನಾವು ಮಾಡಿದ ಸ್ಟಡಿ 2022ನಲ್ಲಿ ನಮಗೆ ತುಂಬ ಚೆನ್ನಾಗಿ ಇಮ್ಯುನಿಟಿ ಇತ್ತು ಅಗೇನ್ಸ್ಟ್ ಡೆಲ್ಟಾ ವೈರಸ್ ಆಸ್ ವೆಲ್ ಎಸ್ ಕೋವಿಡ್ ವೈರಸ್. ಇನ್ನೇಟ್ ಇಮ್ಯುನಿಟಿ ಅಂದರೆ ಡೈರೆಕ್ಟ್ ಇಮ್ಯುನಿಟಿನೂ ಇತ್ತು. ಟಿ ಸೆಲ್, ಮೆಮರಿ ಟಿ ಸೆಲ್ ಅಂತ ಹೇಳಿದ್ರೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಬಾಡಿ. ಸೊ ಆ್ಯಂಟಿಬಾಡಿ ಅಲ್ಲ, ವೆರಿ ಸ್ಟ್ರಾಂಗ್ ಇಮ್ಯೂನ್ ಸೆಲ್. ಸೊ ಅಂಥ ಇಮ್ಯುನಿಟಿ ಇತ್ತು. ಅದು ಸ್ವಲ್ಪ ಕಮ್ಮಿ ಆಗಿರಲೂಬಹುದು, ಅಥವಾ MJ.1 ಇದು ಆ ಇಮ್ಯೂನನ್ನು ಸ್ವಲ್ಪ ಎಸ್ಕೇಪ್ ಮಾಡ್ತಾನೂ ಇರಬಹುದು. ಸೊ ಮ್ಯೂಟೇಷನಿಂದಾಗಿ ಇದೆಲ್ಲ ಸರಿಯಾಗಿ ಸ್ಟಡಿ ಮಾಡದೆ ನಾವು ಹೇಳೋದು ತುಂಬ ಕಷ್ಟ. ಯಾಕಂದರೆ ಈಗ ಏನಾದರೂ ಒಂದು ಸ್ಟಡಿ ಇಂಗ್ಲೆಂಡಲ್ಲಾಗಲಿ ಅಥವಾ ಅಮೆರಿಕದಲ್ಲಾದರೆ ಅವರು ಆ ಪಾಪ್ಯುಲೇಷನಿಗೆ, ಅವರ ಜೈವಿಕ ಅವರ ಅನುವಂಶೀಯರಿಗೆ ಅದು ಕರೆಕ್ಟ್ ಆಗುತ್ತೆ. ನಮ್ಮಲ್ಲಿ ನಾವು ಟೆಸ್ಟ್ ಮಾಡಬೇಕು. ICMR ಟೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರಬಹುದು. ಅಂದರೆ ಯಾಕಂದರೆ ನಾವು ಆಲ್ರೆಡಿ ಇದರ ಭೀಕರತೆ ನೋಡಿದ್ದೀವಿ. ಆದ್ದರಿಂದ ಎಲ್ಲ ಸರ್ಕಾರಗಳು ಎಚ್ಚೆತ್ತಿವೆ. ಎಲ್ಲ ಸರ್ಕಾರಗಳಿಗೂ ಏನು ಮಾಡಬೇಕು ಅಂತ ಈಗ ಗೊತ್ತು. ಸೊ ಮೋಸ್ಟ್ಲಿ ಇನ್ನೊಂದು 5-6 ತಿಂಗಳಲ್ಲಿ ನಮ್ಗೆ ಗೊತ್ತಾಗ್ಬೋದು. ಆದರೆ ನಾವು ಏನು ಹೇಳೋದಂದ್ರೆ, ನಾವು ಇಷ್ಟೆಲ್ಲ ಗಲಾಟೆ ಮಾಡ್ತೀವಿ, ಇಲ್ಲಿ ಸ್ಟುಡಿಯೋಗೆ ಬರ್ತೀವಿ, ನಾವು ಹೇಳೋದೆಲ್ಲ ತಪ್ಪಾಗಲಿ, ಈ ಕಾಯಿಲೆ ಬರದೇ ಇರಲಿ, ತೊಂದರೆ ಬರದೇ ಇರಲಿ, ನಾವು ಫೂಲ್ಸ್ ಅಂತ ಜನ ತಿಳ್ಕೊಳ್ಳಿ, ಪರವಾಗಿಲ್ಲ. ಆದರೆ ಜನ ಎಚ್ಚೆತ್ತುಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಔಪಚಾರಿಕತೆ. ನೀವು ಇದು ಫ್ಲೈಟಲ್ಲಿ ಹೋಗಬೇಕಾದ್ರೆ ಅಲ್ಲಿ ಸೀಟ್ ಬೆಲ್ಟ್ ಹೆಂಗೆ ಹಾಕಬೇಕು ಅಂತ ಹೇಳ್ತಾ ಇರ್ತಾರೆ ಅವರು ಹೇಳ್ತಾ ಇದ್ರು. ತುಂಬ ಜನ ಅದ್ರ ಬಗ್ಗೆ ಗಮನ ಕೊಡಲ್ಲ, ಆದರೆ ಇಂಡೈರೆಕ್ಟ್ ಆಗಿ ನಮ್ಮ ತಲೆಯಲ್ಲಿ ಇರುತ್ತೆ. ಸೊ ಈ ರೀತಿ ನಾವು ಹೇಳೋದ್ರಿಂದ, ಸರ್ಕಾರ ಹೇಳೋದ್ರಿಂದ, ವೈದ್ಯರು ಹೇಳೋದ್ರಿಂದ ಇಂಡೈರೆಕ್ಟ್ಲಿ ಎಲ್ಲರೂ ಎಚ್ಚೆತ್ಕೊಳ್ತಾರೆ. ಸೊ ಇಟ್ ಇಸ್ ಎಕೋ ಎಫೆಕ್ಟ್ ಅಂತ ನಾವು ಹೇಳ್ತೀವಿ. ಎಕೋ ಎಫೆಕ್ಟ್ ಜನರಲ್ಲಿ ಇರುತ್ತೆ, ಆದ್ದರಿಂದ ನಾವು ಜಾಗರೂಕರಾಗಿ ಅಂತ ಹೇಳ್ತಾ ಇರ್ತೀವಿ. ಡಾಕ್ಟರ್ ಸುನಿಲ್ ಅವರೇ, ಈಗ 2 ವ್ಯಾಕ್ಸಿನ್ಗಳನ್ನು ತಗೊಂಡ್ರು, ಕೆಲವರು 3 ವ್ಯಾಕ್ಸಿನ್ಗಳನ್ನು ತಗೊಂಡಿದ್ದಾರೆ. ಈ ವ್ಯಾಕ್ಸಿನ್ಗಳನ್ನು ತಗೊಂಡಾಗ ಅದರ ಪವರ್ ದಿನೇ ದಿನೇ, ದಾಮ್ಲೆ ಅವರು ಅದನ್ನು ಹೇಳ್ತಾ ಇದ್ರು, ದಿನೇ ದಿನೇ ಕಡಿಮೆ ಆಗುತ್ತೆ ಅನ್ನೋದಾದರೆ ಈಗ ಅದರ ಇಫೆಕ್ಟ್ ಹೇಗಿರುತ್ತೆ 2 ವರ್ಷ ಆದಮೇಲೆ? ವೆರಿ ಗುಡ್ ಕ್ವಶನ್. ಪ್ರಾಬಬಲಿ ಈ ಕ್ವಶನ್ನ ತುಂಬ ಜನ ಕೇಳ್ತಾರೆ ನನಗೆ. ತಾವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೆಲವು ವ್ಯಾಕ್ಸಿನ್ಸು ಲೈಫ್ ಲಾಂಗ್ ಇಮ್ಯುನಿಟಿ ಅಂತೀವಿ. ಅಂದರೆ ಒಂದು ಸಲ ವ್ಯಾಕ್ಸಿನ್ ತೊಗೊಂಡ್ರೆ ಜೀವನ ಪರ್ಯಂತ ತಮಗೆ ಅದರಿಂದ ಒಂದು ರೋಗ ಬರೋವಂಥ ಶಕ್ತಿನ ತಡೆಗಟ್ಟಬೋದು. ವ್ಯಾಕ್ಸಿನಲ್ಲಿ 2 ವಿಧಾನ ಇದೆ. ಒಂದು ಡಿಸೀಸ್ ಬರೋದನ್ನು ತಡೆಗಟ್ಟೋಕ್ಕೆ, ಅದಕ್ಕೆ ಡಿಸೀಸ್ ಪ್ರಿವೆನ್ಷನ್ ವ್ಯಾಕ್ಸಿನ್ ಅಂತೀವಿ. ಕೋವಿಡ್ದು ನಾವು ನೋಡ್ತಾ ಹೋದಾಗ ಡಿಸೀಸ್ ಮಾಡಿಫಿಕೇಷನ್ ವ್ಯಾಕ್ಸಿನ್ ಅಂದರೆ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಾಗ ನನಗೆ ಕೋವಿಡ್ ಕಾಯಿಲೆ ಬರೋದೇ ಅಂತ ಅಲ್ಲ, ಬಿಕಾಸ್ ಬಂದಿರೋ ಕಾಯಿಲೆನ ಸಿವಿಯಾರಿಟಿ ಕಮ್ಮಿ ಮಾಡುತ್ತೆ. ಸೊ ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟು. ಎರಡನೇದು, ಆಲ್ರೆಡಿ ಈಗ ಡಾಕ್ಟರ್ ಸಂದೀಪ್ ಇರ್ಬೋದು, ಡಾಕ್ಟರ್ ದಾಮ್ಲೆ ಅವರು ಇರ್ಬೋದು ಹೇಳ್ತಾ ಇದ್ರು. ಅಗೇನ್ ವಿ ಹ್ಯಾವ್ ಟೇಕನ್ ಅ ವ್ಯಾಕ್ಸಿನ್ ಆ್ಯಂಡ್ ದಟ್ ಇಮ್ಯುನಿಟಿ ಅಂತ ಮಾತಾಡ್ತಾ ಇದ್ವಿ. ಸೊ ಈ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಾಗ ಅವ್ರದ್ದು ಒಂದು ಪೀರಿಯಡ್ ನೋಡಿದಾಗ 9 months to 12 monthsವರೆಗೂ ಎಫೆಕ್ಟ್ ಇರ್ಬೋದು ಅಂತ ಒಂದು ಅಂದಾಜಿತ್ತು. ಸೊ ಈಗಲೂ ಕೂಡ ಅದು ದಟ್ ಈಸ್ ವಾಟ್ ಇದು ಅಂತ. ಬಟ್ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಈ ಕಂಪ್ಲೀಟ್ ವ್ಯಾಕ್ಸಿನ್ ತೊಗೊಂಡಾಗ ಅದು ನಮ್ಮ ದೇಹದಲ್ಲಿ ಒಂದು ಟಿ ಸೆಲ್ ಇಮ್ಯುನಿಟಿ ಅಂತ ಏನಿದೆ, ಅದು ಹಲವಾರು ವರ್ಷಗಳ ಕಾಲ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಕೆಲವೊಂದು ಸಂಶೋಧನೆಗಳು ಏನು ಹೇಳ್ತಾ ಇದೆ, ಟಿ ಸೆಲ್ ಇಮ್ಯುನಿಟಿ ಇರೋದರಿಂದ ನಿಮಗೆ ಕೋವಿಡಿಂದ ಹಲವಾರು ವರ್ಷಗಳ ಒಟ್ಟಿಗೆ ವ್ಯಾಕ್ಸಿನ್. ಸೊ ಈ ವ್ಯಾಕ್ಸಿನ್ ಪ್ಲಸ್ ಟಿ ಸೆಲ್ ಇಮ್ಯುನಿಟಿ ವಿಚ್ ಈಸ್ ಅಗೇನ್ ಎ ನ್ಯಾಚುರಲ್ ಇಮ್ಯುನಿಟಿ. ಸೊ ಭಾಳಷ್ಟು ವ್ಯಾಕ್ಸಿನ್ಗಳಲ್ಲಿ ಈಗ ತೊಗೊಂಡಾಗ ಸೊ ಎಫೆಕ್ಟ್ ಕಮ್ಮಿ ಆದರೂ ಕೂಡ ಇಮ್ಯುನಿಟಿ ಇದು ಲೆವೆಲ್ ಕಮ್ಮಿ ಆದರೂ ಕೂಡ ದೆರ್ ಈಸ್ ಎ ಪ್ರೊಟೆಕ್ಷನ್ ಫ್ರಮ್ ದ ಟಿ ಸೆಲ್ ಇಮ್ಯುನಿಟಿ. ಹಾಗಾಗಿ ಜನಗಳಿಗೆ ಹಲವಾರು ವರ್ಷಗಳ ಕಾಲ ಅದರಿಂದ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗಾಗಿ ವ್ಯಾಕ್ಸಿನ್ ತಗೋಬೇಕಾಗತ್ತೆ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ವ್ಯಾಕ್ಸಿನ್ ಇಂದ ಮಾತ್ರ ಅಲ್ಲ, ನಮಗೆ ಕಾಯಿಲೆನೂ ಬಂದಿರುತ್ತೆ. ತುಂಬಾ ಜನರಿಗೆ 2 ತಿಂಗಳು 3 ತಿಂಗಳು ಮುಂಚೆ ಈ ಇನ್ಫೆಕ್ಷನ್ ಬಂದಿರುತ್ತೆ, ಸಬ್ ಕ್ಲಿನಿಕಲ್ ಆಗಿ. ಅಂದರೆ ಲಕ್ಷಣಗಳು ಇದ್ದು ಅಥವಾ ಲಕ್ಷಣಗಳು ಇಲ್ಲದೇನೂ ಬಂದಿರುತ್ತೆ, ಅದರಿಂದಲೂ ಇಮ್ಯುನಿಟಿ ಸಿಗುತ್ತೆ, ಬರೀ ವ್ಯಾಕ್ಸಿನ್ ಇಂದ ಮಾತ್ರ ಅಲ್ಲ. ರೈಟ್. ಸೊ ಇದು ಜಸ್ಟ್ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡ್ತೀನಿ ಮೇಡಮ್. ಆ್ಯಕ್ಚುಲಿ ಇದು ಸಾಂಕ್ರಾಮಿಕ ಇದು ಏನು ರೋಗಗಳ ಬರೋವಂಥ ಸ್ಥಿತಿಯಲ್ಲಿ ನಾವು ನೋಡ್ತಾ ಹೋದಾಗ, ಒಂದು ಜನರಲ್ಲಿ ಏನಾಗುತ್ತೆ, ಇನಿಷಿಯಲಿ ಕೋವಿಡಲ್ಲಿ ನಾವೇನು ಮಾಡಿದ್ವಿ, ವ್ಯಾಕ್ಸಿನ್ ಕೊಡಬೇಕು, ನ್ಯಾಚುರಲ್ ಇನ್ಫೆಕ್ಷನ್ನು ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ನಾವೇನಂದರೆ ತುಂಬ ಜನಕ್ಕೆ ಕೋವಿಡ್ ಕಾಯಿಲೆ ಬಂದಿರುತ್ತೆ, ಅದರಿಂದ ನ್ಯಾಚುರಲ್ ಇಮ್ಯುನಿಟಿ ಸಿಗುತ್ತೆ. ಜೊತೆಗೆ ಎರಡನೇದು ವ್ಯಾಕ್ಸಿನ್ ತೊಗೊಂಡಿರ್ತೀವಿ, ಅದರಿಂದನೂ ಸಿಗುತ್ತೆ. ಇವೆರಡನ್ನೂ ತೊಗೊಂಡಾಗ ನಾವು ದೆರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಇಮ್ಯುನಿಟಿ ಇನ್ ಎ ಕಮ್ಯುನಿಟಿ, ಹರ್ಡ್ ಇಮ್ಯುನಿಟಿ ಅಂತ ಮಾತಾಡ್ತೀವಿ. ಸೊ ಹಾಗಾಗಿ ನಾವೊಂದು ಈ ವ್ಯಾಕ್ಸಿನು ಮತ್ತು ಕೋವಿಡ್ ಕಾಯಿಲೆಗಳು ಬಂದಿರೋದ್ರಿಂದ ತೊಗೊಂಡಾಗ ಕಂಪ್ಲೀಟ್ ನಾವು ಏನು ಇರುತ್ತೆ, ಒಂದು 70% ಕವರ್ ಆದರೆ ಕಂಪ್ಲೀಟ್ ಉಳಿದವ್ರಿಗೆಲ್ಲ ಕವರ್ ಆಗುತ್ತೆ ಅಂತ. ಸೊ ಇಮ್ಯುನಿಟಿ, ಅದಕ್ಕೆ ನಾವು ಹರ್ಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಸೊ ಇವೆಲ್ಲ ಪ್ರೊಟೆಕ್ಷನ್ಗಳು ಇರೋದ್ರಿಂದ ಖಂಡಿತವಾಗಲೂ ಆತಂಕ ಪಡುವಂಥ ಒಂದು ಸಾಧ್ಯತೆಗಳು, ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ. ಬಟ್ ಈ JN1 ಏನಿದೆ, ಒಮಿಕ್ರಾನ್ದು ಸಬ್ಬ ತಳಿ.
ಸೊ ಆಲ್ಫಾ ಬೀಟಾ ಗಾಮಾ ಡೆಲ್ಟಾ ಅಂತ ನಾವು ನೋಡಿದ್ವಿ, ಒಂದೊಂದು ವಿಶೇಷತೆ ಇತ್ತು. ಮ್ಯಾಕ್ಸಿಮಮ್ ಎಫೆಕ್ಟ್ ಆಗಿದ್ದು ನಮ್ಗೆ ಡೆಲ್ಟಾ ವೈರಸ್ಸಲ್ಲಿ. ಅದಾದಮೇಲೆ ಒಮಿಕ್ರಾನ್ ಬಂದಿರೋದ್ರಿಂದ ಒಮಿಕ್ರಾನು ಮತ್ತು ಒಮಿಕ್ರಾನ್ದು ಸಬ್ಲಿನಿಯೇಜು ಈಗ ನಮ್ಮ ದೇಶದಲ್ಲಿ ಬರೀ JN1 ಅಷ್ಟೇ ಇಲ್ಲ, XBBನೂ ಇರ್ಬೋದು, ಬೇರೆ ಇರ್ಬೋದು. ಸೊ ಇವೆಲ್ಲ ನೋಡ್ತಾ ಹೋದಾಗ ಡೆಫಿನೆಟ್ಲಿ ಒಮಿಕ್ರಾನ್ದು ಲೀನಿಯೇಜಸ್ ಇರೋದ್ರಿಂದ ಖಂಡಿತವಾಗಲೂ ಅಷ್ಟೊಂದು ಇದಾಗಲ್ಲ. ಬಟ್ ಒಂದೇನಾದ್ರೂ ಅಂದರೆ ಹೊಸ ರೂಪಾಂತರಿ ವೈರಸ್ ಏನಾದರೂ ಉಟ್ಕೊಂಡ್ರೆ, ಅಗೈನ್ ಹೇಳ್ತಿದ್ದೀನಿ, ವೈರಸ್ ರೂಪಾಂತರಿ, ಸಬ್ಲಿನಿಯೇಜ್ ಅಲ್ಲ. ಸೊ ಪ್ರತಿ ಬಾರಿ ಜನಗಳು ನನಗೆ ಅದನ್ನೇ ಪ್ರಶ್ನೆ ಮಾಡ್ತಾರೆ. ಸೊ ರೂಪಾಂತರಿ ಅಂದರೆ ಇಟ್ಸ್ ಎ ನ್ಯೂ ಒಮಿಕ್ರಾನ್ ಥರ ಏನು ಬಂತು, ಡೆಲ್ಟಾ ಥರ. ಸೊ ಆ ಥರ ಏನಾದರೂ ಹೊಸದೊಂದು ರೂಪಾಂತರಿ ಆಗಿರುವಂಥ ಕಂಪ್ಲೀಟ್ ಬಂದಾಗ ಆ ಒಂದು ಇದರಲ್ಲಿ ಚಾನ್ಸಸ್ ಇರುತ್ತೆ. ಬಟ್ ಸಬ್ಲಿನಿಯೇಜಸ್ ಉಪತಳಿಗಳು ಅಂತ ನಾವೇನು ಹೇಳ್ತೀವಿ, ಅದರಿಂದ ಒಮಿಕ್ರಾನ್ದು ವಿಶೇಷತೆ ಕೇಸಸ್ ಜಾಸ್ತಿ ಮಾಡುತ್ತೆ. ಎರಡನೇದಿದೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಕೇಸ್ಗಳನ್ನ ನಾವು ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಸೊ ಒನ್ಸ್ ವಿ ಸ್ಟಾರ್ಟ್ ಟೆಸ್ಟ್ ಮೋರ್, ಡೆಫಿನೆಟ್ಲಿ ನಾವು ICMRದು ರೂಲ್ಸ್ ಫಾಲೋ ಮಾಡಬೇಕು, ಸಿಂಪ್ಟಮ್ಯಾಟಿಕ್ಸ್ನ ಅಷ್ಟೇ ಟೆಸ್ಟ್ ಮಾಡಬೇಕು. ಆಗಲೇ ಡಾಕ್ಟರ್ ಇದು ಕೋವಿಡ್ ಇನ್ನೊಂದು ಏನಂದರೆ ಮೊದಲು ನೋಡ್ತಾ ಹೋದಾಗ ಇದನ್ನು ನೋಡ್ತಾ ಹೋದಾಗ ಪ್ಯಾಂಡಮಿಕ್ ಸ್ಟೇಜ್ ಅಂತ ಹೇಳ್ತೀವಿ, ಅಂದರೆ ಕೇಸಸ್ಗಳ ಸಂಖ್ಯೆ ತುಂಬ ಜಾಸ್ತಿ ಆಗಿ ಕಮ್ಮಿ ಆಗಿದೆ. ಈಗ ಎಂಡಿಮಿಕ್ ಅಂತೆ. ಕೋವಿಡ್ ಇಲ್ಲದೆ ಇರೋಂಥ ಏನು ಸಮಯ ಇಲ್ಲ, ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಪ್ರಮಾಣ ಕಮ್ಮಿ ಇರುತ್ತೆ. ಬಟ್ ಈ ಡಿಸೆಂಬರು ಜನವರಿ ಈ ಒಂದು ಇದರಲ್ಲಿ ಅಥವಾ ಹೊಸ ಲೀನಿಯೇಜಸ್ ಬಂದಾಗ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈಗ ನೋಡ್ತಾ ಹೋದಾಗ ಕೋವಿಡ್ ಒಂದು ಎಂಡಿಮಿಕ್ ಸ್ಟೇಜಿಗೆ ಬಂದಿರಬಹುದು ಅಂತ ಒಂದು ಅನಿಸುತ್ತೆ. ಸೊ ಹಾಗಾಗಿ ಆಮೇಲೆ ಇದು JN1 WHO ಹೇಳಿದ್ದಾರೆ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಸೊ ವೇರಿಯಂಟ್ ಆಫ್ ಇಂಟ್ರೆಸ್ಟ್ ಅಂದರೆ ಸಾಮಾನ್ಯವಾಗಿ ಇದನ್ನ ನೋಡಬೇಕು ಅಂತ. ಸೊ ಇದರಲ್ಲಿ ಅಗೇನ್ 4 ಥರ ಬರುತ್ತೆ. ಇನ್ನು ಮುಂದಕ್ಕೂ ಕೋವಿಡ್ ಇರುತ್ತೆ, ಬಟ್ ಅದನ್ನ ಸಾಮಾನ್ಯ ಕಾಯಿಲೆಗಳ ತರಾನೇ ನೋಡ್ಕೊಂಡು ಹೋಗ್ಬೇಕು. ಹೌದು, ಕೋವಿಡ್ ಇದ್ದೇ ಇರುತ್ತೆ. ಇನ್ನು 4-5 ವರ್ಷದವರೆಗೂ ಖಂಡಿತವಾಗ್ಲೂ ಇರುತ್ತೆ. ಕೋವಿಡ್ ಜೊತೆ ನಾವು ಸಹಬಾಳ್ವೆ ಮಾಡಲೇಬೇಕಾಗಿ ಬರುತ್ತೆ. ನಾನು ಕೋವಿಡ್ ಬಂದದ್ರಿಂದ ಡಾಕ್ಟರ್ ಶ್ವಾಸಕೋಶ ಸಂದೀಪ್ ಹೇಳ್ದಂಗೆ, ಈ ಕೋವಿಡ್ ಅಂತ ಹೇಳುವ ವೈರಸ್ ದೇಹದ ಹೊರಗಡೆ ಕೇವಲ 2 ರಿಂದ 4 ಗಂಟೆ, ಮ್ಯಾಕ್ಸಿಮಮ್ 3 ದಿವಸ ಇರಲಿಕ್ಕೆ ಸಾಧ್ಯ ಆನ್ ಸ್ಟೀಲ್ ಸರ್ಫೇಸ್. ಸೊ ದಿಸ್ ಇಸ್ ಪ್ರೂವ್ಡ್. ಅಂದರೆ 2019ನೇ ಇಸ್ವಿಯಿಂದ ಇಷ್ಟರವರೆಗೆ ಯಾರ ಜೊತೆ ಒಳಗಡೆನೂ ಅದು ಇತ್ತು. ಸೊ ನಾವು ಅದರ ಜೊತೆ ಸಹಬಾಳ್ವೆ ಮಾಡ್ತಾನೇ ಇದ್ದೀವಿ. ಸೊ ಕೋವಿಡ್ ಈಸ್ ಪಾರ್ಟ್ ಆಫ್ ಅವರ್ ಲೈಫ್. ಸ್ವಲ್ಪ ವರ್ಷದ ನಂತರ ಅದರ ಸೀರಿಯಸ್ನೆಸ್ ಕಂಪ್ಲೀಟ್ ಕಮ್ಮಿ ಆಗಿ ನಮಗೆ ಜಾಸ್ತಿ ಏನು ಇಮ್ಯುನಿಟಿ ಬಂದು ಅದು ಹೋಗ್ಬೋದು. ಆದರೆ ಅದು ಹೋಗಲ್ಲ ಅಂತ ನಂಗೆ ತೋರುತ್ತೆ. ಅದು ನಮ್ಮ ಜೊತೆ ಇದ್ದೇ ಇರುತ್ತೆ. ಇನ್ಫ್ಲೂಯೆನ್ಸಾ ವೈರಸ್ ಹೆಂಗೆ ನಮ್ಮ ಜೊತೆ ಇದೆಯೋ ಅದೇ ರೀತಿ ಇದು ಇದ್ದೇ ಇದೆ. ಡೆಫಿನೆಟ್ಲಿ ಕೋವಿಡ್ ಇದ್ದೇ ಇರುತ್ತೆ ಖಂಡಿತವಾಗ್ಲೂ, ಅದರಲ್ಲಂತೂ ಯಾವುದೇ ಅನುಮಾನ ಇಲ್ಲ. ಸೊ ಏನಂದರೆ ನಾವು ಅದು ಒಂದು ಸ್ವಲ್ಪ ಅದು ಏನು ಅದು ಪ್ರಿಕಾಷನರಿ ಮೆಷರ್ಸ್ ಏನಿದೆ ನಾವು ಅದು ತೊಗೋಬೇಕಾಗುತ್ತೆ. ಸೇಮ್ ಆ್ಯಸ್ ಯೂಶುವಲ್ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಅಂತ ನಾವು ಮಾತಾಡ್ತೀವಿ. ಒಂದು ಮಾಸ್ಕ್ ಧರಿಸ್ಬೇಕು, ಅತಿಯಾದ ಜನಸಂದಣಿ ಇರುವಂಥ ಜಾಗದಲ್ಲಿ ಈಗ ಹೋಗಬಾರ್ದು, ಮತ್ತು ಕೈಗಳನ್ನ ಸರಿಯಾಗಿ ತೊಳಿಬೇಕು, ಹ್ಯಾಂಡ್ ವಾಶ್ ಅಂತ ಹೇಳ್ತೀವಿ. ಯಾವುದೇ ಒಂದು ಕೋವಿಡ್ನ ರೋಗ ಲಕ್ಷಣ ಬಂದ ತಕ್ಷಣ ಜನ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಸೊ ಆಮೇಲೆ ಟೆಸ್ಟ್ ಮಾಡಿಸ್ಮೇಲೆ ಏನಾದರೂ ಇದ್ದರೆ ಇದು ಜನಗಳ ವತಿಯಿಂದ ಸರ್ಕಾರನೂ ಕೂಡ ಪ್ರತಿ ಬಾರಿ ಇದ್ರ ಬಗ್ಗೆ ಕೋವಿಡ್ ಈ ಥರ ಬಂದಾಗ ಸರ್ಕಾರದ ವತಿಯಿಂದನೂ ಕೂಡ ಬೆಡ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಅಥವಾ ಒಂದು ರೂಲ್ಸ್ ರೆಗ್ಯುಲೇಷನ್ ಇರ್ಬೋದು, ಅದನ್ನೆಲ್ಲ ಮಾಡ್ತಾ ಹೋಗುತ್ತೆ. ಬಟ್ ಭಾಳ ಇಂಪಾರ್ಟೆಂಟ್ ಏನಂದರೆ ಈಗ ಸೋಷಿಯಲ್ ಮತ್ತು ಎಕನಾಮಿಕಲ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ. ಸೊ ಪೀಪಲ್ ಮೂವ್ಮೆಂಟ್ನ ರಿಸ್ಟ್ರಿಕ್ಟ್ ಮಾಡಲಿಕ್ಕೆ ಈ ಒಂದು ಹಂತದಲ್ಲಿ ಖಂಡಿತವಾಗ್ಲೂ ಕಷ್ಟ ಅನಿಸುತ್ತೆ. ಬಿಕಾಸ್ ಹಲವಾರು ಉದ್ಯಮಗಳು ಇದರಿಂದ ಎಫೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ರೈಟ್. ಸಂದೀಪ್ ಅವರೇ, ಬಹಳಷ್ಟು ಜನ ಇವಾಗಲೇ ದಾಮ್ಲೆ ಅವರು ಇದನ್ನ ಹೇಳ್ತಾ ಇದ್ರು, 18 ವರ್ಷದ ಮೇಲ್ಪಟ್ಟವರು ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ರು. ಈಗ ಆ 18 ವರ್ಷ ಬಂದಿರೋರು ಬಹಳಷ್ಟು ಜನ ಇರ್ತಾರೆ. ಹಾಗೆ ಬಹಳಷ್ಟು ಜನ ನಾವು ಈ ಕೋವಿಡ್ ವ್ಯಾಕ್ಸಿನ್ ಅನ್ನ ನಂಬೋದೇ ಇಲ್ಲ ಅಂತ ಹಾಕಿಸ್ಕೊಳ್ಳದೇ ಇರೋರು ಬಹಳಷ್ಟು ಜನ ಇರ್ತಾರೆ. ಅವರ ಮೇಲೆ ಈ ಉಪತಳಿಯ ಇಫೆಕ್ಟ್ ಯಾವ ರೀತಿ ಇರಬಹುದು? See, I think again, very difficult to predict. See, according to me, vaccinated or unvaccinated, they would have definitely got infected in one or the other way in the past 3 years. Okay. Right? So there is nobody, yarno en spare ಮಾಡ್ತಕ್ಕಂಥದ್ದು ಏನಿದೆ. See, why should somebody spare Sandeep? Why should COVID spare Sandeep? ಯಾಕೆ ಹೇಳಿ, ನನ್ನಲ್ಲಿ ಏನು ಅಂತದ್ದಿದೆ? ಸೊ ಹಾಗಾಗಿ ಮನುಷ್ಯರು ಅಂತಂದ್ಮೇಲೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕೋವಿಡ್ ಇನ್ಫೆಕ್ಷನ್ ಆಗಿರ್ತದೆ. ಆಸ್ ಎ ಚಿಲ್ಡ್ರನ್ ಅಲ್ಲೂ ಆಗಿದೆ. ದ ಸಿವಿಯರಿಟಿ ಇಸ್ ನಾಟ್ ದೇರ್. ಯಾರಿಗೆ ಆ ಟೈಮ್ ನಲ್ಲಿ ಕೆಮ್ಮು ನೆಗಡಿ ಜ್ವರ ಬಂದಿದ್ರು ಕೂಡ ಅದು ಕೋವಿಡ್ ಅಂತಾನೆ ಅರ್ಥ. ನಾವು ಟೆಸ್ಟ್ ಮಾಡಿ ಪಾಸಿಟಿವ್ ಬಂದ್ರೆ ಮಾತ್ರ ಕೋವಿಡ್, ನೆಗೆಟಿವ್ ಬಂದ್ರೆ ಕೋವಿಡ್ ಅಲ್ಲ ಅಂತಕ್ಕಂತ ನಾವೇನು ಲಾಸ್ಟ್ ಟೈಮ್ ಎಲ್ಲ ಏನು ಮೂರ್ಖತನ ಮಾಡಿ ಎಷ್ಟು ನಾವು ಡಿಸಾಸ್ಟರ್ ಮಾಡಿದ್ವಿ. ಲಾಸ್ಟ್ ಟೈಮ್ ಮಾಡಿರ್ತಕ್ಕಂತ ಏನು ತಪ್ಪುಗಳಿದಾವೆ ಅವನ್ನ ಈ ಸತಿ ಮಾಡೋದು ಬೇಡ. ನೋಡಿ, ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಒಂದೇ. ಅದೊಂದು ವೈರಸ್, ಅದು ನಮಗೆ ಕಣ್ಣಿಗೆ ಕಾಣಲ್ಲ. ಈಗ ಎಷ್ಟೋ ಜನ ನಾವೇ ಕೋವಿಡ್ ವಾರ್ಡ್ ಅಲ್ಲಿ ವರ್ಕ್ ಮಾಡಿದೀವಿ, ಹಗಲು ರಾತ್ರಿ ವರ್ಕ್ ಮಾಡಿದೀವಿ. ನಾವು ಮಾಡೋ ಟೈಮ್ ನಲ್ಲಿ ನಾವು 6 ತಿಂಗಳು ವರ್ಕ್ ಮಾಡಿದೀವಿ ಅಂದ್ರೆ 6 ತಿಂಗಳಲ್ಲಿ 4ನೇ ತಿಂಗಳು 15ನೇ ದಿವಸ ಆದ್ಮೇಲೆ ಯಾವಾಗ್ಲೂ ನನಗೆ ಒಂದ್ಸತಿ ಇನ್ಫೆಕ್ಷನ್ ಕಂಡ್ಕೊಂಡಿರ್ತದೆ. ಹೌ ಡು ಯು ಎಕ್ಸ್ಪ್ಲೇನ್ ಇಟ್? ಕರೆಕ್ಟ್. Is it? We don't know exactly the time
ದ ವೇ ಇಟ್ ಈಸ್ ಬಿಹೇವಿಂಗ್, ಯಾರಿಗೆ ಯಾವಾಗ ಯಾವ ತರ ಇನ್ಫೆಕ್ಷನ್ ಆಗ್ತದೆ ವಿ ಡೋಂಟ್ ನೋ. ದ ಚಾನ್ಸಸ್ ಆಫ್ ಇಟ್ ಸ್ಪ್ರೆಡಿಂಗ್ ವಿತ್ ಕ್ಲೋಸ್ ಕಾಂಟ್ಯಾಕ್ಟ್ ಆರ್ ಹೈ. Right. Just because you are living in close contact with somebody who is having COVID, that doesn't mean that you will get into a severe disease or you will definitely get infected another 100%. There is nothing called 100% in medicine. 2+2 is not always 4. ಹಾಗಾಗಿ ನಾನೇನ್ ಹೇಳ್ತೀನಿ ಅಂದ್ರೆ ನೋಡಿ, ಕೋವಿಡ್ ಈ ಕಮ್ಯುನಿಟಿನಲ್ಲಿ ಇದೆ ಅನ್ನೋದು ನಮಗೆ ಗೊತ್ತಾಗಿದೆ. ರೈಟ್ ರೈಟ್ ರೈಟ್. ಅದು ಸ್ಪ್ರೆಡ್ ಆಗ್ತಕ್ಕಂತ ಕೆಲವೊಂದೊಂದು ಮೋಡ್ಸು ಕೂಡ ನಮಗೆ ಗೊತ್ತಾಗಿದೆ. ಅದರ ರೋಗ ಲಕ್ಷಣಗಳು ಏನು ಅನ್ನೋದು ಕೂಡ ನಮಗೆ ಗೊತ್ತಾಗಿದೆ. ಕರೆಕ್ಟ್. ರೈಟ್. ಆ ತರ ರೋಗ ಲಕ್ಷಣಗಳು ಬಂದಾಗ ಒನ್ ಡೇ ನೀವೇನ್ ಮಾಡ್ರಿ, ಪ್ಯಾರಾಸಿಟಮಾಲ್ ಇನ್ನರೆಸ್ಟ್ ಆ ಥರದ್ದೇನೋ ತಗೊಂಡು ನಿಮ್ಗೆ ಕಡಿಮೆ ಮಾಡ್ಕೊಂತ, 2 ದಿವಸ ಆದ್ರೂ ಕಡಿಮೆ ಆಗ್ತಿಲ್ಲ, 3 ದಿವಸ ಆದ್ರೂ ಕಡಿಮೆ ಆಗ್ತಿಲ್ಲ ಅಂದಾಗ ನೀವೇನ್ ಮಾಡ್ಬೇಕು? ಸಿಂಪಲ್ ಆಗಿ ನಿಮ್ಮ ತಜ್ಞ ವೈದ್ಯರ ಹತ್ರ ಹೋಗ್ಬೇಕು, ಒಂದ್ಸತಿ ತಪಾಸಣೆ ಮಾಡಿಸ್ಕೋಬೇಕು. ಅದರಲ್ಲೂ ಲೈಫ್ ಥ್ರೆಟನಿಂಗ್ ಅನ್ನೋದು ಏನು ಕೋವಿಡ್ ನಲ್ಲಿ, ಓನ್ಲಿ ಇಫ್ ಇಟ್ ಇಸ್ ಎ ಸ್ಯಾಚುರೇಷನ್ ಡ್ರಾಪ್ ಆದ್ರೆ ಮಾತ್ರ ಲೈಫ್ ಥ್ರೆಟನಿಂಗ್. ಕರೆಕ್ಟ್. ರೈಟ್. ಈ ಸೈನಸೈಟಿಸ್, ಫ್ಯಾರಿಂಜೈಟಿಸ್, ಲ್ಯಾರಿಂಜೈಟಿಸ್, ಟ್ರೇಕಿಯೈಟಿಸ್, ಬ್ರಾಂಕೈಟಿಸ್ ಅದೇನಾದ್ರೂ ಕೂಡ ಇಟ್ ಇಸ್ ನಾಟ್ ಲೈಫ್ ಥ್ರೆಟನಿಂಗ್. ಓಕೆ. ಹಾಗಾಗಿ ಬೇಸಿಕ್ ನಿಮ್ಮ ಸ್ಯಾಚುರೇಷನ್ ಅನ್ನ ಚೆಕ್ ಮಾಡಿಸ್ಕೊಳ್ಳಿ. ಅದೇನಾದ್ರು ಡ್ರಾಪ್ ಆಗ್ತಿತ್ತು ಅಂದ್ರೆ ಅದಕ್ಕೂ ಸೂಕ್ತವಾದಂತ ಟ್ರೀಟ್ಮೆಂಟ್ ಇದೆ, ಚೀಪ್ ಟ್ರೀಟ್ಮೆಂಟ್ ಇದೆ, ಈಸಿಲಿ ಅವೈಲೇಬಲ್ ಇದೆ. ಪ್ರತಿಯೊಂದು ಏನೋ ಒಂದು ಕ್ಲಿನಿಕ್ ನಲ್ಲೂ ಅವೈಲೇಬಲ್ ಇರತಕ್ಕಂತ ಟ್ರೀಟ್ಮೆಂಟ್ ಇದೆ. ಅದನ್ನ ತಗೊಳ್ಳಿ, ಆರಾಮಾಗಿರ್ರಿ, ಹೆದರಬೇಡಿ. ಮತ್ತೆ ಹಿಂದೆ ಮಾಡಿರ್ತಕ್ಕಂತ ಮಿಸ್ಟೇಕ್ ಅನ್ನ ಮಾಡಿ ಅನೇಕ ಹೋಗಬೇಡಿ. ಯಾಕೆಂತಂದ್ರೆ ಇದ್ರ ಜೊತೆ ನಾವು ಸಹಬಾಳ್ವೆ ಮಾಡಬೇಕು. ಇದು ನಮಗೆ ಬಂದು ಹೋಗಿ ಮಾಡ್ತಿರ್ತದೆ. ಯಾವುದೇ ರೀತಿಯಾದಂತ ಆತಂಕ ಒಳಗಾಕ್ ಹೋಗ್ಬೇಕು. ಸಿಂಪಲ್ ಕಾಮನ್ ಸೆನ್ಸ್ ಉಪಯೋಗಿಸಿ. ಕೆಮ್ಮು ನೆಗಡೆ ಜ್ವರ ಬಂತ, 1 ದಿವಸ ವೆಯ್ಟ್ ಮಾಡಿ, 2 days ವೆಯ್ಟ್ ಮಾಡಿ, ಕಡಿಮೆ ಆಗ್ಲಿಲ್ವಾ, ಥರ್ಡ್ ಡೇ ಯು ಗೋ ಟು ದ ಹಾಸ್ಪಿಟಲ್, ಸಮ್ ಡಾಕ್ಟರ್ ಯು ಟ್ರೀಟೆಡ್, ಯು ಜಸ್ಟ್ ನೀವೇ ವಾಲಂಟರಿ ಆಗಿ ಕೇಳಿ, ಸರ್ ನನಗೆ ಕೋವಿಡ್ ಇರ್ಬೋದು, ಟೆಸ್ಟ್ ಮಾಡೋದಾದ್ರೆ ಮಾಡಿ, ಅಥವಾ ಅದಕ್ಕೇನು ಸೂಕ್ತ ಟ್ರೀಟ್ಮೆಂಟ್ ಇದೆ ಕೊಡಿ ಅಂತ ಕೊಡ್ತಾರೆ. ಇಟ್ ಇಸ್ ನಾಟ್ ಎ ಕಾಂಪ್ಲಿಕೇಟೆಡ್ ಥಿಂಗ್ ಅಟ್ ಆಲ್. ರೈಟ್ ರೈಟ್ ಸರ್, ವಾಪಸ್ ಬರ್ತೀನಿ. ಒಂದು ನಿರ್ಲಕ್ಷ್ಯನೂ ಇರಬಾರ್ದು, ಅತಿಯಾದ ಭಯನೂ ಇರಬಾರ್ದು. ಎರಡೂ ಹಾನಿಕರ. ಆರೋಗ್ಯ ಒಂದು ಅನಾರೋಗ್ಯನ ಟ್ರೀಟ್ ಮಾಡೋದಕ್ಕೆ. ಇದರ ಜೊತೆಗೆ ಹಿಂಗಿದ್ದೇ ಒಂದು ಮೆಡಿಸಿನ್ ಅಂತ ಏನಾದರೂ ಬಂದಿದೆಯಾ ಸರ್ ಕೋವಿಡ್ನ ಕುರಿತಾಗಿ? ಅದ್ರ ಬಗ್ಗೆ ಮಾತಾಡ್ತೀನಿ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕೊರೋನಾ ಉಪತಳಿಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗಾಗಲೇ ಕರ್ನಾಟಕದಲ್ಲಿ 35 ಪ್ರಕರಣಗಳು ಪತ್ತೆಯಾಗಿವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಪತ್ತೆಯಾಗ್ತಾ ಇರೋದ್ರಿಂದ ಮತ್ತೊಂದು ಸಲ ಆತಂಕ ತರುತ್ತಾ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ಅದರ ಲಕ್ಷಣಗಳು, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು, ಯಾರ್ಯಾರು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್ ದಾಮ್ಲೆ, ಕೊರೋನಾಗೆ ಅಂತ ಸ್ಪೆಸಿಫಿಕ್ ಆಗಿ ಏನಾದರೂ ಮೆಡಿಸಿನ್ ಕೋವಿಡ್ಗೆ ಅಂತ? ಕೋವಿಡ್ಗೆ ಸ್ಪೆಸಿಫಿಕ್ ಆಗಿ ಹಲವು ಕಂಪನಿಗಳು ಔಷಧಿ ಮಾಡಿದ್ದು, ಆದರೆ ಅದು ಕ್ಲಿನಿಕಲ್ ಟ್ರಯಲ್ ಮುಗಿಸಿ ಕಂಪ್ಲೀಟ್ ಆಗಿ ಪ್ರೂವ್ ಆಗಿಲ್ಲ ಇನ್ನು. ಅದೇ ರೀತಿ ನಾವು ಔಷಧಿ ಮಾಡಿದ್ವಿ, ಫೇಸ್ 2 ಟ್ರಯಲ್ ಮಾಡಿ, ಆಮೇಲೆ ಕೊರೋನಾ ನಿಂತಿದ್ದರಿಂದ ನಾವು ಬಿಟ್ಬಿಟ್ವಿ. ಅಲ್ಲಿ ಫೇಸ್ 2 ಫೇಸ್ 3 ಟ್ರಯಲ್ ಮಾಡಿಲ್ಲ. ಸೊ ಸ್ಪೆಸಿಫಿಕ್ ಆಗಿ ಔಷಧಿಗಳು ಮಾರ್ಕೆಟಲ್ಲಿ ಸಿಗ್ಬೋದು, ಬಟ್ ಅದರ ಅಗತ್ಯ ಇಲ್ಲ. ಯಾಕಂದರೆ ಇಟ್ ಇಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ಸೊ ತುಂಬ ಜಾಸ್ತಿ ಆದಾಗ ಸಿಂಪ್ಟಮ್ಯಾಟಿಕ್ ಆಗಿ ಲೈಫ್ ಸಪೋರ್ಟ್ ಕೊಟ್ಟರೆ ಯೂಶ್ವಲಿ ರಿಕವರಿ ಆಗ್ತಾರೆ. ಅದರಿಂದ ಸ್ಪೆಸಿಫಿಕ್ ಔಷಧಿ ಅಂತ ಮೆಡಿಕಲ್ ಸ್ಟೋರಲ್ಲಂತೂ ಇಲ್ವೇ ಇಲ್ಲ. ಆಮೇಲೆ ಯಾವ ವೈದ್ಯರು ಕೊಡೋ ಹಂಗೂ ಇಲ್ಲ. ಸೊ ಸ್ಪೆಷಲಿಸ್ಟಲ್ಲಿ ಎಲ್ಲಾದರೂ ಕ್ಲಿನಿಕಲ್ ಟ್ರಯಲ್ಗೆ ನೀವು ಎನ್ರೋಲ್ ಆದರೆ ನಿಮ್ಗೆ ಔಷಧಿ ಸಿಗ್ಬೋದು. ಸದ್ಯಕ್ಕೆ ಹಂಗಿದ್ದೊಂದು ಪ್ರಯತ್ನ ಯಾರು ಏನು ಮಾಡೋ ಹಾಗಿಲ್ಲ. ರೈಟ್ ರೈಟ್ ರೈಟ್. ಇದ್ರ ಜೊತೆಗೆ ಸುನೀಲ್ ಅವರೇ, ಇವಾಗ ತಕ್ಷಣ ಸಂದೀಪ್ ನೋಡಿ, ಕೋವಿಡ್ ವೈರಸ್ಗೆ ಆಂಟಿ ವೈರಲ್ ಅನ್ನೋದಿಲ್ಲ. ಓಕೆ. ಆದರೆ ಕೋವಿಡ್ ಇಂದ ಸೃಷ್ಟಿಯಾಗ್ತಕ್ಕಂತ ಸಮಸ್ಯೆಗೆ ಪರಿಹಾರ ಅನ್ನೋದಿದೆ. ಆಯ್ತಾ? ದೇರ್ ಇಸ್ ಸಮಥಿಂಗ್. ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಆಂಟಿ ವೈರಲ್ ಅನ್ನೋದು ವೈರಸ್ ಅನ್ನ ಡೈರೆಕ್ಟ್ ಆಗಿ ಹಿಟ್, ಹೆಂಗೆ ನಾವು ಬ್ಯಾಕ್ಟೀರಿಯಲ್ಗೆ ನಾವು ಆಂಟಿ ಬ್ಯಾಕ್ಟೀರಿಯಲ್ ಅಂತ ಕೊಡ್ತೀವಲ್ಲ, ಆ ತರ ಕೋವಿಡ್ ಸ್ಪೆಸಿಫಿಕ್ ಆಂಟಿ ವೈರಲ್ ಇಲ್ಲ. ಆದರೆ ಕೋವಿಡ್ ಇಂದ ಸೃಷ್ಟಿ ಆಗ್ತಕ್ಕಂತ ಸಮಸ್ಯೆಗಳೇನಿದಾವಲ್ಲ, ಆಫ್ಟರ್ ಸರ್ಟನ್ ಪೀರಿಯಡ್, ಮೇ ಬಿ 5 days, 6 days, 7 days ಆದ ನಂತರವೇ ಅವರಲ್ಲಿ ಸಮಸ್ಯೆಗಳು ಸೃಷ್ಟಿ ಆಗೋದು. ಇಟ್ ವಿಲ್ ನಾಟ್ ಸ್ಟಾರ್ಟ್ ಫ್ರಮ್ day 1. ಇಟ್ ವಿಲ್ ಸ್ಟಾರ್ಟ್ ಆಫ್ಟರ್ 5 or 6th day. ಅದಕ್ಕೂ ಕೂಡ ಏನಂತಂದ್ರೆ ದ ಮೇನ್ ಥಿಂಗ್ ರೆಸ್ಪಾನ್ಸಿಬಲ್ ಫಾರ್ ದ 6th day or 7th day ರೆಸ್ಪಾನ್ಸ್ ಈಸ್ ಅವರ್ ಓನ್ ಇಮ್ಯೂನ್ ಸಿಸ್ಟಮ್. ಸೊ ಆ ಒಂದು ಇಮ್ಯೂನ್ ಸಿಸ್ಟಮ್ ಎಕ್ಸ್ಟ್ರಾ ಆಕ್ಟಿವೇಶನ್ ಇಂದ ಆಗ್ತಕ್ಕಂತ ಸಮಸ್ಯೆನ ಬಗೆಹರಿಸೋದಕ್ಕೆ ನಮ್ಮಲ್ಲಿ ಔಷಧಿ ಇದೆ. ಸೊ ಹಂಗಾಗಿ ನಾವು ಎಷ್ಟೋ ಜನರ ಜೀವನಗಳು, ನಾನು ಈಗಲೂ ಹೇಳ್ತೀನಿ, ಇಫ್ ದೇ ಕಮ್ ಅಟ್ ದ ರೈಟ್ ಟೈಮ್, ಡೆಫಿನೆಟ್ಲಿ ದೇ ವಿಲ್ ನಾಟ್ ಡೈ. ಸೆಕೆಂಡ್ ಆರ್ ಥರ್ಡ್ ಇಸ್ ದ ರೈಟ್ ಟೈಮ್. ಅದೇ ಹೇಳಿದ್ನಲ್ಲ, 2 ಅಥವಾ 3ನೇ ದಿನ. ನಾನು ಅದಕ್ಕೆ ಯಾವತ್ತು ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಿದ್ದೀನಿ, ನೀವು ನಿಮ್ಮ ದೇಹದಲ್ಲಿ ಮೊದಲ ರೋಗ ಲಕ್ಷಣ ಯಾವತ್ತು ಕಾಣ್ತೋ, ಇಟ್ ಇಸ್ ಅ ವೆರಿ ವೆರಿ ಸ್ಪೆಸಿಫಿಕ್ ಕ್ವಶನ್.
See, our treatment management depends upon the day of onset of the first symptom. ಓಕೆ. ಸೊ ಹಾಗಾಗಿ ನಿಮಗೆ ಫಸ್ಟ್ ಇವತ್ತೊಂದು ದಿವಸ ಗಂಟ್ಲು ಏನೋ ಕೆರೀತು ಅಂದ್ರೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಡೇ ಒನ್ ಆಫ್ ಯುವರ್ ಸಿಂಪ್ಟಮ್. ಓಕೆ ಓಕೆ. ಸೊ ಹಾಗಾಗಿ ಅವತ್ತಿನಿಂದ ಹಿಡಿದು 4 ರಿಂದ 5 ದಿವಸದವರೆಗೂ ಯೂಶಲಿ ಏನೂ ಆಗಲ್ಲ. ಏನೇ ಕಾಂಪ್ಲಿಕೇಶನ್ ಆದ್ರೂ 5-6ನೇ ದಿನದ ನಂತರವೇ ಆಗೋದು. ಅಲ್ಲ, ಬಹಳಷ್ಟು ಜನ ಇವಾಗ ಏನ್ ಮಾಡ್ತಾರೆ ಅಂದ್ರೆ, ಜ್ವರ ಬಂತು, ಶೀತ ಬಂತು, ಶೀತ ಆದ್ರೆ ಕೆಮ್ಮಾದ್ರೆ 1 ವಾರ ಇದ್ದೇ ಇರತ್ತೆ, ಹೆಂಗು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಡಾಕ್ಟರ್ ಹತ್ರ ಹೋಗೋದೇ ಇಲ್ಲ. ಸೊ ಅದ್ ಹೆಂಗ್ ಗಮನ ಕೊಡ್ಬೇಕಾಗಂದ್ರೆ ನೋಡಿ, ಈಗ ನಿಮಗೆಲ್ಲರಿಗೂ ಗೊತ್ತಾಗಿದೆ ತಾನೆ, ಕಮ್ಯುನಿಟಿನಲ್ಲಿ ಕೋವಿಡ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ತಾನೆ. ಈ ನಿಮ್ ಮಾಧ್ಯಮಗಳ ಮುಖಾಂತರ, ಪೇಪರ್ಗಳ ಮುಖಾಂತರ, ಸರ್ಕಾರದ ಆದೇಶಗಳ ಮುಖಾಂತರ ಎಲ್ಲರಿಗೂ ಗೊತ್ತಾಗಿದೆ ತಾನೆ. ಸೊ ಹಂಗಿದ್ದಾಗ ಮಾಮೂಲಿ ಕೆಮ್ಮು ನೆಗಡಿ ಅಂತ ಯಾಕೆ ಅನ್ಕೊಂತೀರಿ? ನಿಮ್ ಜೀವನೇ ತಾನೆ ಅದು. ವೈ ಕಾಂಟ್ ಯು ಬಿ ಎಕ್ಸ್ಟ್ರಾ ಕೇರ್ಫುಲ್? ವೈ ಕಾಂಟ್ ಯು ಟೇಕ್ 1 ಸ್ಟೆಪ್ ಅಹೆಡ್ ಫಾರ್ ಯುವರ್ ಓನ್ ಸೆಲ್ಫ್? ಸೊ ಹಂಗಿದ್ದಾಗ 3-4 ದಿವಸ ನೋಡಿ ಕಡಿಮೆ ಆಗ್ತಿಲ್ಲ ಯಾಕೋ. ನೋಡಿ, ಇಟ್ ಇಸ್ ವೆರಿ ಈಸಿ. ದ ಥಿಂಗ್ ಇಸ್, ನಮ್ಮಲ್ಲಿ ಏನಾಗ್ತದೆ, ಅರ್ಲಿಯರ್ ಕ್ವಾರಂಟೈನು, ಅದು ಇದು, ಐಸೋಲೇಷನ್, ಸೀಲ್ ಡೌನ್, ಲಾಕ್ ಡೌನ್, ಅದೆಲ್ಲದರ ಆತಂಕದಿಂದ ಏನಾಗಿತ್ತು, ಜನ ಅವ್ರ ಬಗ್ಗೆ ಅವರು ಮುಚ್ಚಿಟ್ಕೊಂತ ಇದ್ದು. ಆ ಮುಚ್ಚಿಟ್ಕೊಂಡು ಎಷ್ಟೋ ಜನ ಜೀವಗಳನ್ನು ಕಳ್ಕೊಂಡಿದ್ದಾರೆ. ಈಗ ನಮಗೆ ಅದೆಲ್ಲ ಫ್ಯೂಟೈಲ್ ಎಕ್ಸರ್ಸೈಸಸ್ ಅಂತ ಗೊತ್ತಾಗಿದೆ. ದ ಓನ್ಲಿ ಬೆನಿಫಿಷಿಯಲ್ ಎಕ್ಸರ್ಸೈಸ್ ಇಸ್ ವಾಟ್? ಸಿ, ಗೋಯಿಂಗ್ ಅಂಡ್ ರಿಪೋರ್ಟಿಂಗ್ ಯುವರ್ ಸಿಂಪ್ಟಮ್ಸ್ ಟು ದ ಡಾಕ್ಟರ್. On what day? You wait for 1 or 2 days. 2-3 days ಆದ್ರೂ ನಿಮಗೆ ಸಿಂಪ್ಟಮ್ಸ್ ಕಡಿಮೆ ಆಗ್ತಿಲ್ಲ ಅಂದ್ರೆ ನಿಮ್ಮದು ವೈದ್ಯರ ಹತ್ರ ತೋರಿಸಿ, ಅವರು ನಿಮ್ಮನ್ನ ಮಾನಿಟರ್ ಮಾಡ್ತಾರೆ. ಮಾನಿಟರ್ ಮಾಡಿ ನಿಮ್ಮಲ್ಲಿ ಏನಾದ್ರೂ ಏರುಪೇರು ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಇಮಿಡಿಯೇಟ್ಲಿ ಆಕ್ಷನ್ ತಗೊಳ್ತಾರೆ. ರೈಟ್. ವಾಪಸ್ ಬರ್ತೀನಿ ಸಂದೀಪ್ ಅವರೇ, ಮಾತಾಡ್ತೀನಿ. ಸೊ ವೀಕ್ಷಕರೇ, ಎಚ್ಚರಿಕೆ ವಹಿಸೋದು ಬಹಳ ಮುಖ್ಯ. ಈಗ ಕೋವಿಡ್ನಿಂದ ಹೇಗೆ ನಾವು ಬಚಾವಾಗಬೇಕು ಅನ್ನೋದು ಗೊತ್ತಿದೆ, ಯಾವ ರೀತಿ ಮಾಸ್ಕ್ ಹಾಕೋಬೇಕು, ಯಾವ ರೀತಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮನೆಯಲ್ಲಿದ್ದರೆ ಏನು ಮಾಡಬೇಕು ಎಲ್ಲ ಗೊತ್ತಿದೆ, ಎಲ್ರಿಗೂ ಗೊತ್ತಿರೋ ವಿಷಯ. ಆದರೆ ಎಚ್ಚರಿಕೆಯಿಂದ ಅದನ್ನು ನಿಭಾಯಿಸೋ ಜವಾಬ್ದಾರಿ ಎಲ್ಲರ ಮೇಲೆ ಇದೆ. ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದಮೇಲೆ. ಮತ್ತೆ ಕೊರೋನಾ ಉಪತಳಿಯ ಹಾವಳಿ ಇದೆ. ನಮ್ಮನ್ನು ನಾವು ಹೇಗೆ ಕಾಪಾಡ್ಕೊಳ್ಬೇಕು, ನಮ್ಮ ಸುತ್ತಲಿನ ಜನರನ್ನ ಹೇಗೆ ಕಾಪಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಡಾಕ್ಟರ್ ಸುನಿಲ್, ಈಗ ಮನೆಯಲ್ಲಿ ಯಾರಿಗೋ ಶೀತ ಬಂತು, ಜ್ವರ ಬಂತು, ಅವರು ತಮ್ಮನ್ನು ತಾವು ಕ್ವಾರಂಟೈನ್ ಮಾಡ್ಕೊಳ್ಬೇಕಾ? ಮನೇಲಿ ಒಂದು ವೃದ್ಧರಿದ್ದಾರೋ, ಮಕ್ಕಳಿದಾರೋ, ಗರ್ಭಿಣಿ ಇದ್ದಾರೋ, ಏನು ಮಾಡಬೇಕಾಗುತ್ತೆ? ಇವಾಗ ಮನೇಲಿ ಯಾರಿಗೋ ಒಬ್ಬರಿಗೆ ಬಂತು, ಬೇಸಿಕಲಿ ಹೌದು, ಕರೆಕ್ಟು. ಒಂದು ಏನಪ್ಪ ಅಂದರೆ, ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋದ್ರಿಂದ ಕೋವಿಡ್ ಇದೆ, ಆಲ್ರೆಡಿ ಎವ್ರಿಬಡಿ, ಡಾಕ್ಟರ್ ಸಂದೀಪ್ ಅವರು ಅದನ್ನೇ ಹೇಳ್ತಾ ಇದ್ರು, ಎಲ್ಲರಿಗೂ ಗೊತ್ತಿದೆ ಅಂತ. ಒಂದು, ರೋಗ ಲಕ್ಷಣಗಳು ಯಾರಿರುತ್ತೆ ಅವ್ರು ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು. ಎರಡನೇದು ಇಂಪಾರ್ಟೆಂಟ್ ಆಸ್ಪೆಕ್ಟು ವಿಚ್ ಐ ವಾಂಟ್ ಟು ಸ್ಟ್ರೆಸ್ ಅಂದರೆ, ರೋಗ ಲಕ್ಷಣ ಇರೋರ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದಿದ್ದೀವಿ ಅಂದರೆ ಅಂಥವರು ಕೂಡ ಟೆಸ್ಟ್ ಮಾಡಿಸ್ಕೊಳೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದರೆ ಕೋವಿಡ್ ಎಸಿಂಪ್ಟಮ್ಯಾಟಿಕ್ ಕೇಸಸ್ ಕೂಡ ಇರುತ್ತೆ, ಹಾಗಾಗಿ ಅವರು ಕೂಡ ಮಾಡ್ಕೋಬೇಕು. ಆಮೇಲೆ ಇನ್ನೊಂದು, ಯಾವುದೇ ಒಂದು ಕೆಮ್ಮು, ನೆಗಡಿ, ಜ್ವರ ಬಂದರೂ ಕೂಡ ಜನರದ್ದು ಮನೋಭಾವ ಅಥವಾ ಮನಸ್ಥಿತಿ ಏನಿದೆ ಅಂದರೆ, ಕೆಲವು ಸೆಲ್ಫ್ ಲಿಮಿಟಿಂಗ್ ಇರುತ್ತೆ, 1-2 ದಿನದಲ್ಲಿ ಹೋಗುತ್ತೆ, ಆ ಥರ ಒಂದು ಇದಿರುತ್ತೆ ಅಂತ ಅನಿಸುತ್ತೆ. ಬಟ್ ಅದು ಅಕ್ಸೆಪ್ಟಬಲ್. ಬಟ್ ಅಕಸ್ಮಾತ್ ಏನಾದರೂ ಅದು ತಮಗೆ ಯಾವಾಗಲೂ ಅನಿಸಿದರೆ, ಯಾವುದೇ ರೋಗ ಲಕ್ಷಣ ಬಂದ ತಕ್ಷಣ ಹತ್ತಿರದ ಡಾಕ್ಟ್ರನ್ನ ಕಂಡುಬಿಟ್ಟು ಚಿಕಿತ್ಸೆ ತಗೊಳೋದು ಭಾಳ ಒಳ್ಳೆಯದು. ಅದಕ್ಕೆ ನಾವೇನು ಹೇಳ್ತೀವಿ, ಹೆಲ್ತ್ ಸೀಕಿಂಗ್ ಬಿಹೇವಿಯರ್ ಅಂತ ಹೇಳ್ತೀವಿ. ಯಾವುದೇ ಒಂದು ರೋಗ ಲಕ್ಷಣ ಇರ್ಬೋದು, ಬಂದ ತಕ್ಷಣ ಖಂಡಿತವಾಗ್ಲೂ ಬಂದು ಡಾಕ್ಟ್ರನ್ನ ಭೇಟಿ ಮಾಡಿ. ಈಗ ಮೊದಲ ಥರ ಅಲ್ಲ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಕ್ಲಿನಿಕ್ಸ್ ಇದೆ, ಹಳ್ಳಿಗಳಲ್ಲಿ ಕ್ಲಿನಿಕ್ಸ್ ಇದೆ. ನಾವೇನು ಮಣಿಪುರು, ನಾಗಾಲ್ಯಾಂಡ್ ಅಲ್ಲಿಲ್ಲ. ಒಂದಿನ ಬೆಳಿಗ್ಗೆ ಬಿಟ್ಟರೆ ಸಾಯಂಕಾಲದವರೆಗೂ ಹೋಗ್ಬೇಕು ಒಂದು ಕ್ಲಿನಿಕ್ಕಿಗೆ. ಸೊ ಎಲ್ಲ ಕಡೆ ಡಾಕ್ಟ್ರುಗಳು ಅವೈಲಬಿಲಿಟಿ ಇದ್ದಾರೆ, 24 ಗಂಟೆ ಸಿಗ್ತಾರೆ, ಸರ್ಕಾರ ಇರ್ಬೋದು, ಪ್ರೈವೇಟ್ ಇರ್ಬೋದು. ಹಾಗಾಗಿ ಜನಗಳು ಹೋಗ್ಬಿಟ್ಟು ಅವ್ರ ಹತ್ರ ಹೋಗಿ ಅದನ್ನು ಒಂದು ಪರೀಕ್ಷೆ ಮಾಡಿಸ್ಕೊಂಡು ಯಾವುದೇ ರೋಗ ಲಕ್ಷಣ ಬಂದ ತಕ್ಷಣ ಅದು. ಬಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದರೆ, ಏನು ರಿಸ್ಕ್ ಪಾಪ್ಯುಲೇಷನ್ ಅಂತ ನಾವೇನು ಹೇಳ್ತೀವಿ, ವೃದ್ಧರು ಮತ್ತು ಡಯಾಬಿಟಿಸ್, ಹೈಪರ್ ಟೆನ್ಷನ್ ಅಂತವರು ಈ ಒಂದು ಹಂತದಲ್ಲಿ ಭಾಳ ಹುಷಾರಾಗಿರಬೇಕು. ಸೊ ಹಾಗಾಗಿ ಅದು ಕೂಡ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ದಾಮ್ಲೆ ಸರ್, ಇವಾಗ ಕ್ರಿಸ್ಮಸ್ ಈಗಷ್ಟೇ ಮುಗಿತಾ ಇದೆ, ಇದ್ರ ಜೊತೆಗೆ ನ್ಯೂ ಇಯರ್ ಬರ್ತಾ ಇದೆ. ಅತಿ ಹೆಚ್ಚು ಜನ ಸೇರೋ ಟೈಮ್ ಇದು ನ್ಯೂ ಇಯರ್ ಸೆಲೆಬ್ರೇಷನಿಗೆ. ಸೊ ಈ ಟೈಮಲ್ಲಿ ಒಂಚೂರು ಜಾಸ್ತಿನೇ ಆತಂಕ ಇರುತ್ತೆ ಸರ್, ಕೇಸಸ್ ಜಾಸ್ತಿ ಆಗುತ್ತೇನೋ ಅಂತ. ಅದು ಇದೆ, ಪೊಂಗಲು ಇದೆ, ಶಬರಿಮಲೆಗೆ ಹೋಗೋರು ಇದ್ದಾರೆ, ಕೇರಳಕ್ಕೆ ತುಂಬ ಜನ ಹೋಗಿ ಬರೋರು ಇದ್ದಾರೆ, ಸಾವಿರಾರು ಜನ. ಸೊ ಎಲ್ಲರೂ ಹೇಳೋದು ಒಂದೇ, ನೀವು ಜಾಗ್ರತೆ ವಹಿಸಬೇಕು. ನಿಮ್ಗೆ ಏನಾದರೂ ನೆಗಡಿ, ಕೆಮ್ಮು, ಈಗ ಸಿಂಪ್ಟಮ್ ಅಷ್ಟೇ, ಮೈಲ್ಡ್ ಸಿಂಪ್ಟಮ್ ಇದ್ದರೆ ನೀವು ಡಾಕ್ಟರ್ ಹತ್ರ 1-2 ದಿವಸ ನಂತರ ಹೋಗ್ಬೋದು. ಆದರೆ ಜೋರಾಗಿದ್ದಾರೆ, ತಲೆನೋವು, ಪ್ರೊಡಕ್ಟಿವ್ ಕಾಫ್, ಆಮೇಲೆ ತುಂಬ ಜ್ವರ, ತುಂಬ ತಲೆನೋವು, ಈ ರೀತಿ ಇದ್ದರೆ ಕೂಡಲೇ ಡಾಕ್ಟರ್ನ ಅದೇ ದಿವಸ ನೋಡ್ಬೋದು. ಆ ರೀತಿ ಏನಾದರೂ ಸಿಂಪ್ಟಮ್ ಇದ್ದರೆ ದಯವಿಟ್ಟು ನ್ಯೂ ಇಯರ್ ಸೆಲೆಬ್ರೇಷನ್ಗಾಗಲಿ, ಕ್ರಿಸ್ಮಸ್ ಸೆಲೆಬ್ರೇಷನ್ಗಾಗಲಿ ದಯವಿಟ್ಟು ಹೋಗಬೇಡಿ, ಮನೆಯಲ್ಲೇ ಇರಿ. ಹೊರಗಡೆ ಅವಶ್ಯಕತೆ ಮಾತ್ರ ಹೊರಗಡೆ ಹೋಗಿ, ಹೊರಗಡೆ ಹೋದರೆ ಮಾಸ್ಕ್ ಧರಿಸ್ಕೊಂಡು ಹೋಗಿ. ಅಂದರೆ ನಿಮಗೆ ರಜೆ ಇರ್ಬೋದು. ಮತ್ತು
ಆಫೀಸ್ನಲ್ಲಿ ಕೆಲಸ ಮಾಡುವವರೆಲ್ಲ ಜಾಗ್ರತೆ ವಹಿಸಲೇಬೇಕು, ಎಸ್ಪೆಷಲಿ ಏರ್ ಕಂಡೀಷನ್ ಹಾಸ್ಪಿಟಲ್ ಇದ್ರ ಥರ ಇದ್ದರೆ ಜಾಗ್ರತೆ ವಹಿಸ್ಕೊಂಡು ಸೆಲೆಬ್ರೇಷನ್ ಮಾಡಿ. ರೈಟ್. ಡಾಕ್ಟರ್ ಸಂದೀಪ್, ಫೈನಲ್ ವರ್ಡ್ಸ್, ಯಾವ ರೀತಿ ಎಚ್ಚರಿಕೆ ವಹಿಸಬೇಕು ಅಂತ ಹೇಳ್ತೀರಿ? ಈಗಾಗಲೇ ಬಹಳಷ್ಟು ಸಜೆಷನ್ಸ್ ಕೊಟ್ಟಿದ್ದೀರಾ, ಅಂತಿಮವಾಗಿ ಹೇಳೋದಾದ್ರೆ. ನೋಡಿ, ನಾನು ಮತ್ತೆ ಹೇಳ್ತೀನಿ, ಇಟ್ ಈಸ್ ಎ ವೈರಲ್ ಇನ್ಫೆಕ್ಷನ್, ಸಿಂಪಲ್ ವೈರಲ್ ಇನ್ಫೆಕ್ಷನ್. ಮುಂಚೆ ಇರೋ ಸಿವಿಯರಿಟಿನಲ್ಲಿ ಅದಿಲ್ಲ. ಕೆಮ್ಮು ನೆಗಡೆ ಈಗ ಏನು ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ಏನು ಮಾಮೂಲು ಬರ್ತದೆ ಅದೇ ತರ ಬಂದಿರ್ತದೆ. ಒಂದು 2 days 3 days ವೆಯ್ಟ್ ಮಾಡಿ. 2-3 days ಆದ್ರೂ ನಿಮ್ಗೆ ಯಾಕೋ ಸಿವಿಯರಿಟಿ ಕಡಿಮೆ ಆಗ್ತಿಲ್ಲ, ಜಾಸ್ತಿ ಆಗ್ತಾ ಇದೆ, ಆಗ್ಲೇ ಸರ್ ಹೇಳ್ದಂಗೆ ಪ್ರೊಡಕ್ಟಿವ್ ಆಗ್ತಾ ಇದೆ, ಫೀವರ್ ಕಡಿಮೆ ಆಗ್ತಿಲ್ಲ ಅಂತ ಅವಾಗ ಒಬ್ರು ಡಾಕ್ಟರ್ ಹತ್ರ ತೋರಿಸಿ ಅವರು ನಿಮ್ ಮುಂದಿನ ಏನ್ ಮಾಡಬೇಕು ಅದನ್ನ ಮಾಡ್ತಾರೆ. ಯಾಕಂದ್ರೆ ಡಾಕ್ಟರ್ಸ್ ಈಗ ಆಲ್ರೆಡಿ ಮೆಜಾರಿಟಿ ಆಫ್ ದೆಮ್ ನೋ ಹೌ ಟು ಡೀಲ್ ವಿತ್ ಕೋವಿಡ್. ಸೊ ಹಾಗಾಗಿ ದೇರ್ ಇಸ್ ನೋ ನೀಡ್ ಟು ಫಿಯರ್. ಐ ಮೀನ್ ಯು ಕ್ಯಾನ್ ಲಿವ್ ನಾರ್ಮಲಿ, ಯು ಕ್ಯಾನ್ ಲಿವ್ ಪೀಸ್ಫುಲಿ. ಆತಂಕಕ್ಕೊಳಗಾಕ ಹೋಗಬೇಡಿ. ನಿಮ್ಮಲ್ಲಿ ಆಲ್ರೆಡಿ ಸ್ವಲ್ಪ ಮಟ್ಟಿನ ಇಮ್ಯುನಿಟಿ ಇದೆ. ಸಿವಿಯರಿಟಿ ಡೆಫಿನೆಟ್ಲಿ ನಾವು ನೋಡ್ತಿರೋ, ಈಗ 8 ಕೇಸ್ ನೋಡಿದೀವಿ ಅಂತಂದ್ರೆ 8 ಕೇಸಲ್ಲಿ 8 ಕೂಡ ಮೈಲ್ಡ್ ಇರೋದ್ರಿಂದ ನಮಗೂ ಕಾನ್ಫಿಡೆನ್ಸ್ ಇದೆ. ಏನ್ ಆ ತರದ ICU ರಿಕ್ವೈರ್ಮೆಂಟ್, ಆಕ್ಸಿಜನ್ ರಿಕ್ವೈರ್ಮೆಂಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಕಡಿಮೆ. ಕೌಂಟ್ ಕೇಸಸ್ ಜಾಸ್ತಿ ಆಗ್ಬೋದೇ ಹೊರತು ಅದರಿಂದ ಸಿವಿಯರಿಟಿ ಚಾನ್ಸಸ್ ಕಡಿಮೆ ಅಂತಾನೆ ನಮಗೂ ಅನ್ಸುತ್ತೆ. ಸೊ ಹಾಗಾಗಿ ಫಿಯರ್ಫುಲ್ ಆಗಿ ಇರಕ್ ಹೋಗ್ಬೇಡಿ, ಆರಾಮಾಗಿರ್ರಿ. ಆಗ್ಲೇ ಸರ್ ಹೇಳ್ದಂಗೆ ನಿಮಗೆ ನೆಗಡಿ ಕೆಮ್ಮು ಇತ್ತು ಅಂದ್ರೆ ಆಕ್ಟಿವ್ ಆಗಿ ಅಡ್ಡಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಬೇಸಿಕ್ ಸಾಮಾಜಿಕ ಕಳಕಳಿಯನ್ನ ಕಾಪಾಡಿಕೊಂಡು ಮಾಸ್ಕ್ ಹಾಕೊಂಡು ನಿಮ್ಮ ಒಂದು ಆದಷ್ಟು ಅಡ್ಡಾಟವನ್ನು ಕಡಿಮೆ ಮಾಡಿ. ಹೆಲ್ದಿ ಆಗಿರೋರು ಯು ಕ್ಯಾನ್ ಕಂಟಿನ್ಯೂ ಟು ಡೂ ವಿತ್ ಯುವರ್ ಡೇ ಟು ಡೇ ಲೈಫ್ ಆಕ್ಟಿವಿಟೀಸ್, ವೇರಿಂಗ್ ಬೇಸಿಕ್ ಪ್ರೊಟೆಕ್ಷನ್ ಲೈಕ್ ಮಾಸ್ಕ್ ಆರ್ ಸಮಥಿಂಗ್ ಲೈಕ್ ದಟ್. ರೈಟ್. ಥ್ಯಾಂಕ್ ಯು ಸೋ ಮಚ್. 3 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಸೊ ವೀಕ್ಷಕರೇ, ಆತಂಕ ಪಡೋ ಅವಶ್ಯಕತೆ ಇಲ್ಲ, ಆದರೆ ನಿರ್ಲಕ್ಷ್ಯ ಬೇಡ. ಹಾಗೆ ಜೊತೆಗೆ ಅತಿಯಾದ ಭಯನೂ ಬೇಡ. ಕೋವಿಡ್ ಏನು ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಸ್ವಲ್ಪ ಮುಂಜಾಗ್ರತೆ ವಹಿಸಿ, ಹೈಜಿನಿಟಿ ಮೇಂಟೈನ್ ಮಾಡಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಹುಷಾರಿಲ್ಲ ಅಂದರೆ ಮಾಸ್ಕ್ ಹಾಕೊಳ್ಳಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇದು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.